Hello, my dear students. In this session, we are going to learn about science class 6. ಈ ಒಂದು ವಿಡಿಯೋದಾಗ ನಾವು 6ನೇ ತರಗತಿಯ ವಿಜ್ಞಾನದ ವಿಷಯದ ಕುರಿತು ಒಂದು ಅಧ್ಯಯನ ಮಾಡೋಣ. ಮತ್ತು ಈಗ ನಾನು ನನ್ನ ಎಕ್ಸಾಮ್ಗೆ ಫಾರ್ ಮೈ ಎಕ್ಸಾಮ್ಸ್ ಆಗಿ ಪ್ರಿಪೇರ್ ಮಾಡಿದಂಥ ನೋಟ್ಸ್ಗಳಿಂದ ನಿಮಗೆ ನಾನು ಸೈನ್ಸ್ ಕುರಿತು ಅಬ್ಜೆಕ್ಟಿವ್ ಟೈಪ್ ಆನ್ಸರ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ, in this book I have made notes for my competitive exams. Okay, I have referred to NCERT books, so I will explain the same notes that I have made for my exams. Okay, ನನ್ನ ಎಕ್ಸಾಮ್ ನಾನು ಪ್ರಿಪೇರ್ ಮಾಡಿದಂಥ ನೋಟ್ಸ್ಗಳಿಂದ ನಿಮಗೆ ನಾನು ಈಗ ಒಂದು 6ನೇ ಸೈನ್ಸ್ದ ಒಂದು ನೋಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಸಮ್ ಆಫ್ ಯು, ನಿಮ್ಮಲ್ಲಿ ಕೆಲವರಿಗೆ ಆ ಒಂದು ನೋಟ್ಸ್ಗಳು ಉಪಯೋಗ ಆಗ್ತವು ಅಂತ ನಾನು ಭಾವಿಸ್ತೇನೆ. ಓಕೆ, ನೋಡಿ, ಬ್ಲೂ ಬ್ಲ್ಯಾಕ್ ಕಲರ್ ಇಂಡಿಕೇಟ್ಸ್ ದ್ಯಾಟ್ ಫುಡ್ ಕಂಟೇನ್ಸ್ ಸ್ಟಾರ್ಚ್. ಬ್ಲೂ ಬ್ಲ್ಯಾಕ್ ಕಲರ್, ಬ್ಲೂ ಬ್ಲ್ಯಾಕ್ ಕಲರ್ ಏನ್ ಸೂಚಿಸೈತಪ್ಪ ಅಂದ್ರೆ ಅದು indicates that the food contains starch. Food contains and includes ಆಹಾರದಲ್ಲಿ ಇರ್ತತಿ ಏನಿರ್ತತಿ ಸ್ಟಾರ್ಚ್. ಸ್ಟಾರ್ಚ್ ಏನೈತಿನ ಕನ್ನಡನಾಗ ಪಿಷ್ಟ. ಪಿಷ್ಟ ಅಂತೀವಿ. ಆ ಒಂದು ಪಿಷ್ಟ ಆಹಾರದಾಗ ನಾವು ತಿನ್ನತಕ್ಕಂಥ ಆಹಾರದಾಗ ಐತಿ ಅಂತ ವಿಚ್ ಕಲರ್ ಇಂಡಿಕೇಟ್ಸ್ ಮಾಡ್ತೈತಪ್ಪ ಅಂದ್ರೆ ಬ್ಲೂ ಬ್ಲ್ಯಾಕ್ ಕಲರ್ ಸೂಚಿಸ್ತೈತಿ. ಈ ಕಲರ್ ಬ್ಲೂ ಬ್ಲ್ಯಾಕ್ ಕಲರ್ ಐತಪ್ಪ, ನಾವೇನ್ ತಿಳ್ಕೊಬೇಕು, ಆಹಾರ ಒಳಗ ಪಿಷ್ಟ ಐತಿ ಅಂತ ತಿಳ್ಕೊಬೇಕು. ವೈಲೆಟ್ ಕಲರ್ ಇಂಡಿಕೇಟ್ಸ್ ಪ್ರೆಸೆನ್ಸ್ ಆಫ್ ಪ್ರೋಟೀನ್ಸ್ ಇನ್ ದಿ ಫುಡ್ ಐಟಮ್ಸ್. ನೋಡಿ, ವೈಲೆಟ್ ಕಲರ್ ಇಂಡಿಕೇಟ್ಸ್ ಪ್ರೋಟೀನ್ಸ್. ಹೌದಾ, ಇವೆಲ್ಲವೂ ಪ್ರೋಟೀನ್ಸ್ಗಳು ಮತ್ತು ಸ್ಟಾರ್ಚ್, ಕಾರ್ಬೋಹೈಡ್ರೇಟ್ಸ್, ದೀಸ್ ಆರ್ ನೆಸೆಸರಿ ಫಾರ್ ಅವರ್ ಬಾಡಿ ಆ್ಯಂಡ್ ಇಟ್ಸ್ ಗ್ರೋತ್. ಹೌದಾ, ಎಲ್ಲವೂ ನಮ್ಮ ಶರೀರದ ಒಂದು ಬೆಳವಣಿಗೆಗೆ ಇವೆಲ್ಲವೂ ಇಂಪಾರ್ಟೆಂಟ್ ಇರ್ತಾವು. ಅದರಿಂದ ಬೇರೆ ಬೇರೆ ಕಲರ್ಗಳು ಬೇರೆ ಬೇರೆ ವಸ್ತುವಿನ ಒಂದು ಪ್ರೆಸೆನ್ಸ್ ನಮ್ಮ ಆಹಾರದಾಗ ಐತೋ ಇಲ್ಲೋ ಅಂತ ಸೂಚಿಸ್ತಾವು. ಇಲ್ಲಿ ಬ್ಲೂ ಬ್ಲ್ಯಾಕ್ ಕಲರ್ ಸ್ಟಾರ್ಚ್ನೇ ಇಂಡಿಕೇಟ್ಸ್ ಮಾಡತ್ತಿ. ವೈಲೆಟ್ ಕಲರ್ ಏನು ಸೂಚಿಸಬೇಕಪ್ಪ ಅಂದ್ರೆ ಪ್ರೋಟೀನ್ಸ್ಗಳು ನಮ್ಮ ಆಹಾರದಾಗ ಅದಾವು ಇಲ್ಲೋ ಅನ್ನತಕ್ಕಂಥದನ್ನ ಸೂಚಿಸ್ತೈತಿ. ಕಾರ್ಬೋಹೈಡ್ರೇಟ್ಸ್ ಅಂಡ್ ಫ್ಯಾಟ್ಸ್ ಗಿವ್ ಅಸ್ ಎನರ್ಜಿ. ಕಾರ್ಬೋಹೈಡ್ರೇಟ್ಗಳು ಮತ್ತು ಫ್ಯಾಟ್ಸ್ಗಳು ನಮ್ಗೆ ಏನು ಕೊಡ್ತಾವು? ಎನರ್ಜಿಯನ್ನ, ಶಕ್ತಿಯನ್ನು ಕೊಡ್ತಾವು. ಕಾರ್ಬೋಹೈಡ್ರೇಟ್ಸ್ ಅಂಡ್ ಫ್ಯಾಟ್ಸ್ ಗಿವ್ ಎನರ್ಜಿ ಕೊಡ್ತಾನೆ, ನಮಗ ಶಕ್ತಿ. ನಮಗೆ ಶಕ್ತಿ ಬರ್ತದೆ. ಎದ್ರಿಂದ ಬರ್ತೈತಿ? ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಗಳಿಂದ ನಮಗ ಶಕ್ತಿಯನ್ನು ಬರ್ತೈತಿ. ಫ್ಯಾಟ್ಸ್ ಗಿವ್ ಮಚ್ ಮೋರ್ ಎನರ್ಜಿ ಆಸ್ ಕಂಪೇರ್ ಟು ದಿ ಸೇಮ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್. ನೋಡಿ, ಎರಡು ಕೂಡ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಗಳು ನಮಗೆ ಶಕ್ತಿ ಕೊಡ್ತಾವೆ. ಆದ್ರೆ ಫ್ಯಾಟ್ಸ್ ಗಿವ್ ಮಚ್ ಮೋರ್ ಎನರ್ಜಿ ಆಸ್ ಕಂಪೇರ್ ಟು ಕಾರ್ಬೋಹೈಡ್ರೇಟ್ಸ್. ಸೇಮ್ ಅಮೌಂಟ್ ಅಂದ್ರೆ ನಾವ್ ಎಷ್ಟು ಆಹಾರ ಅಮೌಂಟ್ದಾಗ, ಅಮೌಂಟ್ ಮೀನ್ಸ್ ಸೈಜ್, ಎಷ್ಟು ಎರಡು ಸೈಜ್ ಸೇಮ್ ಇರ್ತಾವ ಫ್ಯಾಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್. ಆದ್ರೆ ಕೊಡ್ತಕ್ಕಂಥ ಶಕ್ತಿ ಇನ್ ದಿ ಅಮೌಂಟ್ ಆಫ್ ಎನರ್ಜಿ ದ್ಯಾಟ್ ದೇ ಗಿವ್, ಅದರಲ್ಲಿ ಒಂದು ವ್ಯತ್ಯಾಸ ಇರ್ತೀವಿ. ಫ್ಯಾಟ್ಸ್ ಗಳು ಹೆಚ್ಚಿಗೆ ಕೊಡ್ತಾವು ಕಾರ್ಬೋಹೈಡ್ರೇಟ್ಸ್ ಅಂತ. ಫ್ಯಾಟ್ಸ್ ಏನ್ ಕೊಡ್ತಾವು? ಮೋರ್ ಎನರ್ಜಿ. ಓಕೆ, ಮೋರ್ ಎನರ್ಜಿ ದ್ಯಾನ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಗಿಂತ ಇವು ಫ್ಯಾಟ್ಗಳು ನಮ್ಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಾವು. ಎನರ್ಜಿ ಗಿವಿಂಗ್ ಫುಡ್ಸ್ ಕಂಟೇನ್ ಫ್ಯಾಟ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್. ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ನಮಗೆ ಏನ್ ಶಕ್ತಿ ಕೊಡ್ತಾವು ಆ ಒಂದು ಆಹಾರಗಳು ಏನೇನು ಒಳಗೊಂಡಿರ್ತಾವಪ್ಪ ಅಂದ್ರೆ ಫ್ಯಾಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ನಾವು ಒಳಗೊಂಡಿರ್ತಾವ. ಆಹಾರದಾಗ ಫ್ಯಾಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಇರ್ತಾವು. ಪ್ರೋಟೀನ್ಸ್ ನೆಸೆಸರಿ ಫಾರ್ ದಿ ಗ್ರೋತ್ ಅಂಡ್ ರಿಪೇರ್ ಆಫ್ ಅವರ್ ಬಾಡಿ.
ಪ್ರೋಟೀನ್ಸ್ಗಳು ಎದಕ್ಕೆ ಬೇಕಪ್ಪ ಅಂದ್ರೆ ಫಾರ್ ದಿ ಗ್ರೋತ್ ಅಂಡ್ ರಿಪೇರ್ ಆಫ್ ಅವರ್ ಬಾಡಿ, ನಮ್ಮ ಶರೀರ ಬೆಳವಣಿಗೆ ಆಗಕ ಮತ್ತೆ ಅದು ರಿಪೇರ್ ಆಗಕ ಅಂತ ಏನಂದ್ರೆ ನಮ್ಗೆ ಗಾಯಗಳು ಆದ್ರ ಅದರಿಂದ ನಾವು ಸುಧಾರಿಸಾಕ ಗುಣಮುಖರಾಗಕ ಏನ್ ಬೇಕು, ಪ್ರೋಟೀನ್ಸ್ಗಳೇ ಬೇಕಾಗ್ತಾವು. ಫುಡ್ಸ್ ಕಂಟೈನಿಂಗ್ ಪ್ರೋಟೀನ್ಸ್ ಬಾಡಿ ಬಿಲ್ಡಿಂಗ್ ಒನ್ಸ್ ಅಂದ್ರೆ ಯಾವ ಆಹಾರದಾಗ ಪ್ರೋಟೀನ್ಸ್ ಇರ್ತೈತಿ ಆ ಅಂತ ಆಹಾರಗಳು ನಾವೇನು ಕರಿತೀವಿ ಬಾಡಿ ಬಿಲ್ಡಿಂಗ್ ಒನ್ಸ್ ಆಹಾರಗಳು ಅಂದ್ರೆ ಶರೀರವನ್ನು ಒಂದು ಸದೃಢಗೊಳಿಸ್ತಕ್ಕಂಥ ಶರೀರವನ್ನು ಬೆಳವಣಿಗೆ ಮಾಡ್ತಕ್ಕಂಥ ಆಹಾರ ಅಂತ ಕರಿತೀವಿ. ವಿಟಮಿನ್ಸ್ ಪ್ರೊಟೆಕ್ಟ್ ಅವರ್ ಬಾಡಿ ಅಗೇನ್ಸ್ಟ್ ಡಿಸೀಸಸ್. ನೋಡಿ, ವಿಟಮಿನ್ಸ್ಗಳು ನಮ್ಮ ಶರೀರವನ್ನು ರೋಗದ ವಿರುದ್ಧ ನಮಗೆ ರಕ್ಷಣೆ ಕೊಡ್ತಾವು. ವಿಟಮಿನ್ಸ್ಗಳು ಎದಕ್ಕೆ ಬೇಕಪ್ಪ ಅಂದ್ರೆ ವಿಟಮಿನ್ಸ್ ಪ್ರೊಟೆಕ್ಟ್ ಅವರ್ ಬಾಡಿ ಅಗೇನ್ಸ್ಟ್ ಡಿಸೀಸಸ್, ನಮಗೆ ಬರ್ತಕ್ಕಂಥ ರೋಗಗಳ ವಿರುದ್ಧ ಹೋರಾಟ ಮಾಡುವ ನಮಗೆ ಒಂದು ಪ್ರೋಟೀನ್ಗಳು ಎಲ್ಲ ವಿಟಮಿನ್ಸ್ಗಳು ನಮಗೆ ಸಹಾಯ ಆಗ್ತಾವು. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆ ಗ್ರೂಪ್ ಆಫ್ ವಿಟಮಿನ್ಸ್. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇದೇನಪ್ಪಾ ಅಂದ್ರ ಒಂದು ಗ್ರೂಪ್ ಆಫ್ ವಿಟಮಿನ್ಸ್ ಅಂದ್ರೆ ಇದ್ರೊಳಗ ಒಂದ ವಿಟಮಿನ್ ಇರುವುದಿಲ್ಲ. ವಿಟಮಿನ್ ಬಿ ಒಳಗ ದೇರ್ ಆರ್ a number of vitamins in group in ಬಿ ಕಾಂಪ್ಲೆಕ್ಸ್. ವಿಟಮಿನ್ ಒಳಗ ಅನೇಕ ವಿಟಮಿನ್ಸ್ಗಳು ಗುಂಪಾಗಿರ್ತಾವು, ಸೇರಿಕೊಳ್ಳ ಅನೇಕ ವಿಟಮಿನ್ಗಳು ಸೇರಿ ಏನಿರ್ತೈತಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆಗಿರ್ತೈತಿ. ವಿಟಮಿನ್ ಬಿ ಕಾಂಪ್ಲೆಕ್ಸ್ is a group of vitamins. ಅದ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಒಳಗ ಒಂದ ವಿಟಮಿನ್ ಇರಂಗಿಲ್ಲ, ಅದರಲ್ಲಿ ಅನೇಕ ವಿಟಮಿನ್ಸ್ಗಳು ಕೂಡಿ ಏನಿರುತ್ತೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರ್ತೈತಿ. ನೆಕ್ಸ್ಟ್ ವಿಟಮಿನ್ ಎ ಕೀಪ್ಸ್ ಅವರ್ ಸ್ಕಿನ್ ಅಂಡ್ ಐಸ್ ಹೆಲ್ದಿ. ವಿಟಮಿನ್ ಎ ಮಾಡಿದಪ್ಪ ನಮ್ಮ ಸ್ಕಿನ್ ಚರ್ಮವನ್ನ ಮತ್ತು ಐಸ್ ಗಳನ್ನ ಕಣ್ಣುಗಳನ್ನ ಆರೋಗ್ಯವಾಗಿರ್ತೈತಿ. ವಿಟಮಿನ್ ಎ ಕೀಪ್ಸ್ ಅವರ್ ಸ್ಕಿನ್ ಅಂಡ್ ಐಸ್ ಹೆಲ್ದಿ. ವಿಟಮಿನ್ ಎ ಕೀಪ್ಸ್ ಸ್ಕಿನ್ ಅಂಡ್ ಐಸ್ ಹೆಲ್ದಿ ಅಂದ್ರೆ ಆರೋಗ್ಯವಾಗಿ ನಮ್ಮ ಕಣ್ಣುಗಳು ಮತ್ತು ಒಂದು ಚರ್ಮವನ್ನು ಇಡತಕ್ಕಂಥ ವಿಟಮಿನ್ ಯಾವ್ದಪ್ಪ ಅಂದ್ರೆ ಎ ಅಂತ ನಾವು ಹೇಳಬಹುದು. ವಿಟಮಿನ್ ಸಿ ಹೆಲ್ಪ್ಸ್ ಬಾಡಿ ಟು ಫೈಟ್ ಅಗೇನ್ಸ್ಟ್ ಮೆನಿ ಡಿಸೀಸಸ್. ವಿಟಮಿನ್ ಸಿ ಏನ್ ಮಾಡಿದೆಪ್ಪ ಅಂದ್ರೆ ವಿಟಮಿನ್ ಸಿ ಹೆಲ್ಪ್ಸ್ ಬಾಡಿ ಟು ಫೈಟ್ ಅಗೇನ್ಸ್ಟ್ ಮೆನಿ ಡಿಸೀಸಸ್. ಫೈಟ್ ವಿಟಮಿನ್ ಸಿ ಫೈಟ್ಸ್ against many diseases. ಇದು ಅನೇಕ ರೋಗಗಳ ವಿರುದ್ಧ ಹೋರಾಡಕ ನಮ್ಮ ಶಕ್ತಿಗೆ ಏನ್ ಕೊಡುತ್ತೆ, ಅದು ಶಕ್ತಿ ಎನರ್ಜಿಯನ್ನ ಕೊಡುತ್ತೆ. ಯಾವುದು ವಿಟಮಿನ್ ಸಿ. ವಿಟಮಿನ್ ಡಿ ಹೆಲ್ಪ್ಸ್ ಅವರ್ ಬಾಡಿ ಟು ಯೂಸ್ ಕ್ಯಾಲ್ಸಿಯಂ ಫಾರ್ ಬೋನ್ಸ್ ಅಂಡ್ ಟೀತ್. ವಿಟಮಿನ್ ಡಿ ಹೆಲ್ಪ್ಸ್ ಅವರ್ ಬಾಡಿ ಟು ಯೂಸ್ ಕ್ಯಾಲ್ಸಿಯಂ ಫಾರ್ ಬೋನ್ಸ್ ಅಂಡ್ ಟೀತ್. ಅಂದ್ರೆ ಇದೇ ಮಾಡಿದಿರ ನಮ್ಮ ಶರೀರಕ್ಕೆ ಕ್ಯಾಲ್ಸಿಯಂ ಮತ್ತು ಬೇಕಾದಂತ ಬೋನ್ಗಳು ಅಂದ್ರೆ ಎಲುಬುಗಳು ಮತ್ತು ಹಲ್ಲುಗಳಿಗೆ ಹಲ್ಲುಗಳು ಎಲುಬುಗಳು ಒಂದು ಸ್ಟ್ರಾಂಗ್ ಬಲಯುತವಾಗಿರುವುದಕ್ಕೆ ಬೇಕಾದಂತ ಕ್ಯಾಲ್ಸಿಯಂ ಅನ್ನ ಕೊಡೋದು ಯಾವುದಪ್ಪ ಅಂದ್ರೆ ವಿಟಮಿನ್ ಡಿ. ವಿಟಮಿನ್ ಡಿ ಏನ್ ಮಾಡುತ್ತೆ ನಮ್ಗ ಕ್ಯಾಲ್ಸಿಯಂ ಅನ್ನ ಕೊಡ್ತೈತಿ ಫಾರ್ ಬೋನ್ಸ್ ಅಂಡ್ ಟೀತ್. ನಿಮ್ಗೆ ಯಾರಿಗಾರೆ ಎಲುಬು ಬೋನ್ಸ್ಗಳು ವೀಕ್ ಇರ್ತಾವು, ಹೌದಾ, ಅವ್ರು ನೀವು ಡಾಕ್ಟರ್ ತಲೆ ಆರ್ಥೋಪೆಡಿಕ್ಸ್ ನೀವು ಹೋದ್ರೆ ಏನಾಗತ್ತೆ ನಿಮ್ಗೆ ಅವರ ವಿಟಮಿನ್ ಡಿ ಇರ್ತಕ್ಕಂಥ ಟ್ಯಾಬ್ಲೆಟ್ಸ್ಗಳನ್ನ ಮತ್ತೆ ಸಿರಪ್ಗಳನ್ನ ಬರ್ಕೊಡ್ತಾರೆ. ಅದರಲ್ಲಿ ಕ್ಯಾಲ್ಸಿಯಂ ಇರ್ತದೆ. ಆ ಒಂದು ವಿಟಮಿನ್ ನೀವು ಸೇವಿಸೋದ್ರಿಂದ ನಿಮ್ಮ ಎಲುಬುಗಳು ಮತ್ತು ಕೈಕಾಲು ನೋವು ಎಲ್ಲವೂ ಪೇನ್ಗಳು ರಿಡ್ಯೂಸ್ ಆಗ್ತಾವು, ಪೇನ್ ಆಗ್ತಾವೆ, ಕಮ್ಮಿ ಆಗ್ತಾವು. Next, our body prepares vitamin D in the presence of sunlight. Our body prepares vitamin D ಯಾವಾಗ ನಮ್ಮ ಬಾಡಿ ಪ್ರಿಪೇರ್ ಮಾಡಿದಪ್ಪ ಅಂದ್ರೆ in the presence of sunlight. ಅಂದ್ರೆ ಸೂರ್ಯನ ಬೆಳಕಿನಾಗ ಸನ್ಲೈಟ್ ಇದ್ದಾಗ ನಮ್ಮ ಬಾಡಿ ಪ್ರಿಪೇರ್ಸ್ ವಿಟಮಿನ್ ಡಿ ಅನ್ನ ರೆಡಿ ಮಾಡಿದೆ ನಮ್ಮ ಬಾಡಿ ಆಟೋಮೆಟಿಕಲಿ ನ್ಯಾಚುರಲಿ. ಅದರಲ್ಲಿ ಏನಾದರೂ ಮುಂಜಾನೆ ಒಂದು ಎಳಿ ಬಿಸಿಲಿರ್ತೈತಿ ಡ್ಯೂರಿಂಗ್ ದಿ ಸನ್ ರೈಸ್, ಅತಿ ಕಡಕ್ ಬಿಸಿಲಲ್ಲ, ಸೂರ್ಯ ಹೇಳ್ತಕ್ಕಂಥ ಸಮಯದಲ್ಲಿ ಸನ್ ರೈಸ್ ಆಗೋ ಸಮಯದಲ್ಲಿ ನಾವು
ಸೂರ್ಯನ ಒಂದು ಬಿಸಿಲಿಗೆ ಮೈಯನ್ನು ಒಡ್ಡಬೇಕು, ಸೂರ್ಯನ ನೋಡಬೇಕು. ಅದರಿಂದ ನಮ್ಮ ಆರೋಗ್ಯಕ್ಕೆ ಏನ್ ಸಿಗತಿ, ಕ್ಯಾಲ್ಸಿಯಂ ಸಿಗತಿ. ಮತ್ತು ಕಣ್ಣುಗಳಿಗೂ ಸಹ ಅದು ಒಂದು ಹೊಸ ಚೈತನ್ಯನ ಕೊಡ್ತೈತಿ ಅಂತ ಹೇಳ್ತಾರು. ರೈಸ್ ಈಸ್ ಎ ಕಾರ್ಬೋಹೈಡ್ರೇಟ್ ರಿಚ್ ಸೋರ್ಸ್ ಆಫ್ ಫುಡ್. ಅಂದ್ರೆ ರೈಸ್ ಒಳಗ ನಾವೇನು ಅನ್ನ ತಿಂತೀವಿ ಅದ್ರೊಳಗ ಕಾರ್ಬೋಹೈಡ್ರೇಟ್ ಹೆಚ್ಚಿನ ಪ್ರಮಾಣ ಇರ್ತೈತಿ. ಆದ್ದರಿಂದ ನಾವು ಅನ್ನ ತಿನ್ಬೇಕು. ಅದ್ರೊಳಗೂ ರೇಷನ್ ಅಕ್ಕಿ ಹೆಚ್ಚು ಯೂಸ್ ಮಾಡ್ಬೇಕು. ಪಾಲಿಶ್ಡ್ ಅಕ್ಕಿ ಏನು ಚಲೋ ಅಕ್ಕಿ ತರ್ತಿರ್ಲಿ ಅದನ್ನ ಯೂಸ್ ಮಾಡಬಾರ್ದು. ಯಾಕಪ್ಪ ಅಂದ್ರೆ ಅವು ರೇಷನ್ ಅಕ್ಕಿ ಪಾಲಿಶ್ ಮೇಲಿನ ಒಂದು ಕವರ್ ಹೋದ್ಪ, ಲೇಯರ್ ಹೋದ್ಪ ಅಲ್ಲಿ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್ಗಳು ನಾಶ ಆಗ್ತಾವು. ಅದರಿಂದ ನಾವು ಒಂದು ಕಚ್ಚಾ ರೈಸ್ ಅನ್ನ ಮಾತ್ರ ಯೂಸ್ ಮಾಡಬೇಕು. ಪಾಲಿಶ್ಡ್ ರೈಸ್ ಅನ್ನ ಯೂಸ್ ಮಾಡಬಾರ್ದು. ರೈಸ್ ಈಸ್ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್. ಸಣ್ಣ ಮಕ್ಕಳು ತಿನ್ನಿಸ್ಬೇಕಾದ್ರೆ ನೀವು ರೇಷನ್ ಅಕ್ಕಿನ ಯೂಸ್ ಮಾಡ್ರಿ ಅಥವಾ ಪಾಲಿಶ್ಡ್ ಅಕ್ಕಿಯನ್ನ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಬಿಕಾಸ್ that ಪಾಲಿಶ್ಡ್ ರೈಸ್ ವಿಲ್ ಹ್ಯಾವ್ ನೋ ಕಾರ್ಬೋಹೈಡ್ರೇಟ್. ಹೌದಾ, ಅದರಿಂದ ನಮ್ಮ ಶರೀರಕ್ಕೆ ಏನು ಉಪಯೋಗ ಆಗಿಲ್ಲ. ಯೂಸ್ಲೆಸ್ ಆತಿ ಅಂದ್ರೂ ಏನು ಉಪಯೋಗ ಇಲ್ಲ. ಓಕೆ, ಡಯಟರಿ ಫೈಬರ್ಸ್ ಆರ್ ಟರ್ಮ್ಡ್ ಆಸ್ ರಫೇಜ್ ಆಫ್ ಹೂಸ್ ಸೋರ್ಸಸ್ ಆರ್ whole grains, pulses, potatoes, fresh fruits, vegetables. Dietary fibers are termed as roughage. Dietary fibers ಅಂದ್ರೆ ನಾವು ಊಟ ಮಾಡಿದಂತ ಆಹಾರ ಒಳಗ ಡೈಜೆಸ್ಟ್ ಆಗಕ್ಕ, ಅದು ಸರಳವಾಗಿ ಒಂದು ಹೊರಗಡೆ ಹೋಗಾಕ, ಹೌದಾ, ಫಿಕಸ್ ಮುಖಾಂತರ ಹೊರಗಡೆ ಹೋಗಾಕ ಸಹಾಯ ಮಾಡ್ತಕ್ಕಂಥ ಆಹಾರಗಳಿಗೆ ಆದರೂ ಡಯಟರಿ ಫೈಬರ್ಸ್ ಅಂತಾರು. ಅದಕ್ಕೆ ಇನ್ನೊಂದು ಹೆಸರು ಏನೈತಿ, ರಫೇಜ್ ಐತಿ. ಡಯಟರಿ ಫೈಬರ್ಸ್ ಏನ್ ಕರಿತಾವ ಹೆಸರು ಏನಪ್ಪಾ ಅಂದ್ರ ರಫೇಜ್. ಇವಕ್ಕ ಎಕ್ಸಾಂಪಲ್ ಏನದ, ಹೋಲ್ ಗ್ರೇನ್. ಹೋಲ್ ಗ್ರೇನ್ ಅಂದ್ರ ಮೇಲಿನ ಸೊಪ್ಪಿ ಇರ್ತಕ್ಕಂಥ ಒಂದು ವಿತ್ ಗ್ರೇನ್ ವಿತ್ ಹಸ್ಕ್, ಮೇಲಿನ ಒಂದು ಕವರ್ ಆದ್ರ ಒಂದು ಸೊಪ್ಪಿ ಇರ್ತಕ್ಕಂಥ ಕಾಳುಗಳು, ಫ್ರೂಟ್ಸ್, ಎಲ್ಲ ತರಹದ ಹಣ್ಣುಗಳು ಮತ್ತು ವೆಜಿಟೇಬಲ್ ಅಂದ್ರ ತರಕಾರಿಗಳು. whole grain, fruits, vegetables, pulses and potatoes. Pulses and potatoes. ಪೊಟ್ಯಾಟೋಗಳು ಅಂದ್ರೆ ಪೊಟ್ಯಾಟೋ ಗೊತ್ತೇವ, ಇವತ್ತಲ್ಲ ಬಟಾಟಿ ಪೊಟ್ಯಾಟೋಗಳು ಮತ್ತೆ ಪಲ್ಸಸ್ಗಳು. ಹೌದಾ, ಪಲ್ಸಸ್ ಮೀನ್ಸ್ ದ್ವಿದಳ ಧಾನ್ಯಗಳು. ಎಲ್ಲವೂ ಏನ್ ಮಾಡ್ತಾವ ನಮಗ ರಫೇಜ್ ಗತಿ ಇವು ವರ್ಕ್ ಮಾಡ್ತಾವು. ಇವು ನಾವು ಊಟ ಮಾಡಿದಂತ ಆಹಾರವು ಡೈಜೆಸ್ಟ್ ಆಗುವುದಕ್ಕ, ಜೀರ್ಣ ಆಗುವುದಕ್ಕ, ಮತ್ತೆ ಸರಳವಾಗಿ ನಮ್ಮ ಶರೀರದಿಂದ ಹೊರ ಹೋಗುವುದಕ್ಕೆ ಇವೆಲ್ಲವೂ ಹೆಲ್ಪ್ ಮಾಡ್ತಾವು. ರಫೇಜ್ ಡಸಂಟ್ ಪ್ರೊವೈಡ್ ಎನಿ ನ್ಯೂಟ್ರಿಯೆಂಟ್ ಬಟ್ ಈಸ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಫುಡ್. ಇದರಿಂದ ರಫೇಜ್ಗಳಿಂದ ನಮ್ಮ ಶರೀರಕ್ಕೆ ಯಾವುದೇ ಒಂದು ವಿಟಮಿನ್ಸ್ಗಳಾಗಲಿ, ಪ್ರೋಟೀನ್ಸ್ಗಳಾಗಲಿ, ಕಾರ್ಬೋಹೈಡ್ರೇಟ್ಸ್ಗಳಲ್ಲಿ ಸಿಗುವುದಿಲ್ಲ. ಆದರೂ ವೈ ದೀಸ್ ಆರ್ ನೆಸೆಸರಿ ಅಂದ್ರೆ ದೀಸ್ ಆರ್ ನೆಸೆಸರಿ ಫಾರ್ ದಿ ಸ್ಮೂತ್ ಮೂವ್ಮೆಂಟ್ ಆಫ್ ದಿ ವೇಸ್ಟ್, ಸಾಲಿಡ್ ವೇಸ್ಟ್ ಇನ್ ಅವರ್ ಬಾಡಿ. ನಮ್ಮ ಶರೀರದಲ್ಲಿ ಉತ್ಪನ್ನ ಆಗತಕ್ಕಂಥ ಸಾಲಿಡ್ ಗಟ್ಟಿ ಪದಾರ್ಥಗಳು ಸರಳವಾಗಿ ಶರೀರದಿಂದ ಹೊರ ಹೋಗುವುದಕ್ಕೆ ಇವುಗಳು ಸಹಾಯಕಾರಿ ಆಗ್ತವು. ವಿಟಮಿನ್ ಸಿ ಗೆಟ್ಸ್ ಈಸಿಲಿ ಡಿಸ್ಟ್ರಾಯ್ಡ್ ಬೈ ಹೀಟ್ ಡ್ಯೂರಿಂಗ್ ಕುಕಿಂಗ್. ವಿಟಮಿನ್ ಸಿ ನಾಶ ಆಕತಿ. ಯಾವಾಗ ನಾಶ ಆಕತಿ? ನಾವು ಅದನ್ನ ಯಾವುದೇ ಒಂದು ವಸ್ತುವನ್ನ ಅತಿಯಾಗಿ ಬೇಯಿಸುವುದರಿಂದ, ಕುಕ್ ಮಾಡುವುದರಿಂದ ವಿಟಮಿನ್ ಸಿ ನಾಶ ಆಕತಿ. ವಿಟಮಿನ್ ಸಿ ಡಿಸ್ಟ್ರಾಯ್ಸ್ ಡ್ಯೂರಿಂಗ್ ಕುಕಿಂಗ್. ಕುಕಿಂಗ್ ಅಂದ್ರೆ ಅಡಿಗೆ ಮಾಡೋ ಮುಂದೆ. ಅಡಿಗೆ ಮಾಡೋ ಮುಂದೆ ವಿಟಮಿನ್ ಸಿ ಇದು ನಾಶ ಆಗುತ್ತೆ. ಆದ್ರಿಂದ ಒಂದೊಂದು ತರಕಾರಿಗಳನ್ನು ಅತಿಯಾಗಿ ಬೇಯಿಸಬಾರ್ದು. ಸ್ವಲ್ಪ ಮೀಡಿಯಂ ಆಗಿ ಬೇಯಿಸಿದ್ವಿ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ವಿಟಮಿನ್ ಸಿ ನಾಶ ಆಗುವುದಿಲ್ಲ ಅಂತ ಹೇಳ್ಬೋದು. ಡೆಫಿಷಿಯನ್ಸಿ ಡಿಸೀಸಸ್ ಅಂದ್ರೆ ಯಾವ್ಯಾವ ವಿಟಮಿನ್ಗಳ ಕೊರತೆಯಿಂದ ಯಾವ್ಯಾವ ರೋಗಗಳು ಬರ್ತಾವು ಅನ್ನೋದ್ರ ಬಗ್ಗೆ ನೋಡೋಣ. ಡೆಫಿಷಿಯನ್ಸಿ
diseases. ಒಂದೇ ನೋಡ್ರಿ, ವಿಟಮಿನ್ ಎ ಇದರ ಒಂದು ವಿಟಮಿನ್ ಡಿ ಕೊರತೆಯಿಂದ ಅಂದ್ರೆ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಎ ಕಾಸಸ್ ಲಾಸ್ ಆಫ್ ವಿಷನ್. ಐ ವಿಲ್ ಎಕ್ಸ್ಪ್ಲೇನ್ ಯು ಲೇಟರ್. ವಿಟಮಿನ್ ಎ loss of vision. Okay. Vitamin B deficiency ಇಂದ ಬೇರೆ ಬೇರೆ ಡಿಸೀಸ್ ಬರುತ್ತೆ. ಬೇರೆ ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಡಿ ರಿಕೆಟ್ಸ್, and calcium, bone and tooth decay. Iodine quieter, iron anemia. ನೋಡಿ, ಈ ಎಲ್ಲವೂ ಬೇರೆ ಬೇರೆ ವಿಟಮಿನ್ಗಳ ಒಂದು ಕೊರತೆಯಿಂದ ಈ ರೀತಿಯಾದಂತಹ ರೋಗಗಳು ಬರ್ತಾವೆ. ಫಸ್ಟ್ ಒನ್ ವಿಟಮಿನ್ ಎ. ವಿಟಮಿನ್ ಎ ಕೊರತೆಯಿಂದ ವಿಟಮಿನ್ ಎ ಏನು ಕೊಡೋದಕ್ಕೆ ಮಾಡೋದಕ್ಕೆ ಏನಾಗಲಿ ಕೀಪ್ಸ್ ಅವರ್ ಸ್ಕಿನ್ ಅಂಡ್ ಐಸ್ ಹೆಲ್ದಿ. ವಿಟಮಿನ್ ಎ ಕೀಪ್ಸ್ ಅವರ್ ಸ್ಕಿನ್ ಅಂಡ್ ಐಸ್ ಹೆಲ್ದಿ. ನಮ್ಮ ಚರ್ಮವನ್ನು ಮತ್ತು ಕಣ್ಣುಗಳನ್ನು ಅದು ಒಂದು ಸುರಕ್ಷಿತವಾಗಿ ಆರೋಗ್ಯವಾಗಿ ಇಡ್ತೈತಿ. ಯಾವುದು ವಿಟಮಿನ್ ಎ. ಅದರ ಒಂದು ಕೊರತೆ ಏನ್ ಮಾಡಿದಪ್ಪ ಅಂದ್ರೆ ಲಾಸ್ ಆಫ್ ವಿಷನ್. ವಿಷನ್ ಇಸ್ ಎಬಿಲಿಟಿ ಟು ಸಿ ಸಮಥಿಂಗ್ ಆರ್ ಸಮ್ ಒನ್ ಅದ ಒಂದು ನಮ್ಮ ನೋಡ್ತಕ್ಕಂಥ ಶಕ್ತಿ ಏನಿದೆ ದೃಷ್ಟಿಯನ್ನು ನಾವು ಕಳ್ಕೊತೀವಿ ಅಥವಾ ಒಂದು ದೃಷ್ಟಿ ಮಂದ ಹಾಕೋತ ಬರ್ತೈತಿ. ನಾವು ನೋಡುವ ಸಾಮರ್ಥ್ಯ ಕಡಿಮೆ ಆಕತಿ. ಒಬ್ಬೊಬ್ಬರಿಗೆ ಸಮೀಪದ ವಸ್ತುಗಳು ಕಾಣೋದಿಲ್ಲ, ಒಬ್ಬೊಬ್ಬರಿಗೆ ದೂರದ ವಸ್ತುಗಳು ಕಾಣೋದಿಲ್ಲ, ಒಬ್ಬೊಬ್ಬರಿಗೆ ಇರುಳು ಗುರುಡು ಇರ್ತೈತಿ, ರಾತ್ರಿ ಕಣ್ಣು ಕಾಣುತ್ತಿರಲ್ಲ. ಹೌದಾ? ಇವೆಲ್ಲವೂ ಯಾವುದರ ಕೊರತೆಯಿಂದ ಆಕತಿ? ವಿಟಮಿನ್ ಎ ಕೊರತೆಯಿಂದ ಲಾಸ್ ಆಫ್ ವಿಷನ್ ಅಂದ್ರೆ ದೃಷ್ಟಿಯ ಒಂದು ನಾಶ ಆಗುವ ಸಾಧ್ಯತೆ ಇರ್ತೈತಿ. ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಬರ್ತೈತಿ. ವಿಟಮಿನ್ ಬಿ ಕೊರತೆಯಿಂದ ಯಾವ ರೋಗ ಬರುತ್ತೆ? ಬೇರೆ ಬೇರೆ ಅಂತಕ್ಕಂಥ ಒಂದು ರೋಗ ಬರ್ತೈತಿ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಬರ್ತೈತಿ. ವಿಟಮಿನ್ ಸಿ ಹೆಲ್ಪ್ಸ್ ಬಾಡಿ ಟು ಫೈಟ್ ಅಗೇನ್ಸ್ಟ್ ಮೆನಿ ಡಿಸೀಸಸ್. ವಿಟಮಿನ್ ಸಿ ನಮ್ಮ ಶರೀರವನ್ನು ಅನೇಕ ರೋಗಗಳ ವಿರುದ್ಧ ಹೋರಾಡೋದು ಸಹಾಯ ಮಾಡ್ತೈತಿ. ಆ ಒಂದು ವಿಟಮಿನ್ ಸಿ ಕೊರತೆಯಿಂದ ಏನ್ ಮಾಡ್ತೈತಿ? ಸ್ಕರ್ವಿ ಅಂತಕ್ಕಂಥ ರೋಗ ಬರ್ತೈತಿ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಬರುತ್ತೆ. ವಿಟಮಿನ್ ಡಿ ಹೆಲ್ಪ್ಸ್ ಅವರ್ ಟೀತ್ ಅಂಡ್ ಬೋನ್ಸ್ ಟು ಬಿ ಸ್ಟ್ರಾಂಗ್. ಹೌದಾ? ನಮ್ಮ ಹಲ್ಲುಗಳು ಮತ್ತು ಎಲುಬುಗಳು ಸ್ಟ್ರಾಂಗ್ ಗಟ್ಟಿಯಾಗಿರೋದಕ್ಕೆ ಏನ್ ಬೇಕು? ವಿಟಮಿನ್ ಡಿ ಬೇಕು. ಅದೇ ರೀತಿ ನಮ್ಮ ಬಾಡಿ ಸೂರ್ಯನ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಸೂರ್ಯನ ಬೆಳಕಿನಾಗ ವಿಟಮಿನ್ ಡಿ ಅನ್ನ ಆಟೋಮೆಟಿಕಲಿ ಅದು ಪ್ರಿಪೇರ್ ಮಾಡ್ತೈತಿ, ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡ್ತೈತಿ. ಈ ಒಂದು ವಿಟಮಿನ್ ಡಿ ಕೊರತೆ ರಿಕೆಟ್ಸ್ ಅಂದ್ರೆ ಇದೊಂದು ರೋಗ. ಈ ಒಂದು ರಿಕೆಟ್ಸ್ ರೋಗದಲ್ಲಿ ನಮ್ಮ ಎಲುಬುಗಳು ಬಹಳ ವೀಕ್ ಆಕಾವು ಅಥವಾ ಫೀಬಲ್ ಆಕಾವು. ಸ್ವಲ್ಪ ನಮ್ಗೆ ಪೆಟ್ಟಿದ್ರೆ ಸಾಕು ಎಲುಬುಗಳು ಫ್ರಾಕ್ಚರ್ ಆಗತಕ್ಕಂಥ ಮುರಿತಕ್ಕಂಥ ಚಾನ್ಸಸ್ ಬಹಳ ಇರ್ತೈತಿ. ಯಾವಾಗ ನಮ್ಗ ರಿಕೆಟ್ಸ್ ರೋಗ ಇದ್ರ, ನಮ್ಮ ಬಾಡಿ ಒಳಗ ವಿಟಮಿನ್ ಡಿ ಕೊರತೆ ಇದ್ರ ರಿಕೆಟ್ಸ್ ರೋಗ ಬರ್ತೈತಿ. ಇನ್ ಕ್ಯಾಲ್ಸಿಯಂ ಕೊರತೆಯಿಂದ ಬೋನ್ ಅಂಡ್ ಟೂತ್ಗಳು ಡಿಕೆ ಆಕಾವು. ಕ್ಯಾಲ್ಸಿಯಂ ಕೊರತೆ ಇದೆ, ವಿಟಮಿನ್ ಡಿ ನ ಕ್ಯಾಲ್ಸಿಯಂ ಕೊರತೈತಿ. ಆ ಒಂದು ಕೊರತೆಯಿಂದ ರಿಕೆಟ್ಸ್ ರೋಗ ಬರ್ತೈತಿ. ಆಮೇಲೆ ಬೋನ್ ಅಂಡ್ ಟೂತ್ ಡಿಕೆ ಆಕಾವು. ನಮ್ಮ ಎಲುಬುಗಳು ಮತ್ತು ಹಲ್ಲುಗಳು ಬಹಳ ಪಳ್ಳಾಕವು. ಒಂದು ಹುಡುಗರು ನೋಡಿದ್ ಬರೀ, ಒಂದು ದೊಡ್ಡವ್ರು ನೋಡಿದ್ ಬರೀ ಸಣ್ಣ ಸಣ್ಣ ವಯಸ್ಸಿನ ಎಲ್ಲ ಹಲ್ಲುಗಳು ಮುರಿದಿರ್ತಾವು, ಕಟ್ಕಟ್ ಆಗಿರ್ತಾವು. ಅವ್ರ ಏನ್ ಮಾಡ್ತಾರು? ಹಲ್ಲಿನ ಸಟ್ ಹಾಕ್ತಾರು. ನೀವು ನೋಡಿರ್ಬಹುದು. ಅದೆಲ್ಲವೂ ಯಾವ ಕಾರಣದಿಂದ? ಕ್ಯಾಲ್ಸಿಯಂ ಕೊರತೆಯಿಂದ. ಅಯೋಡಿನ್ ಕೊರತೆಯಿಂದ ಗ್ವೈಟರಿ ಬರ್ತೈತಿ. ಅಯೋಡಿನ್ ಉಪ್ಪು ಅಂದ್ರೆ ಕುಕ್ಕಿಂಗ್ ಟೇಬಲ್ ಅಯೋಡಿನ್ ಉಪ್ಪು ಇರ್ತೈತಿ, ಸಾಲ್ಟು. ಆ ಒಂದು ಕೊರತೆಯಿಂದ ಗ್ವೈಟರಿ ಬರ್ತೈತಿ. ಗ್ವೈಟರ್ ಇಸ್ ಅ ಡಿಸೀಸ್ ಇನ್ ವಿಚ್ ಅವರ್ ಥ್ರೋಟ್ ಬಲ್ಜಸ್. ನಮ್ಮ ಗಂಟ್ಲ ಬಾಯ್ತೈತಿ. ನೋಡಿರ್ಬೇಕು ಯಾರೇ ಒಬ್ಬರು ಗಂಟು ಇಟ್ಟಿಟ್ಟು ಬಾತಿರ್ತೈತಿ, ಬಲ್ಜ್ ಆಗಿರ್ತೈತಿ, ಹೌದ್ರ ಸ್ವೋಲನ್ ಆಗಿರ್ತೈತಿ. ಅದಕ್ಕೆ ಅಂತಾರು ಗ್ವೈಟರ್ ಡಿಸೀಸ್ ಅಂತಾರು. ಆ ಗ್ವೈಟರ್ ಡಿಸೀಸ್ ಅಯೋಡಿನ್ ಕೊರತೆಯಿಂದ ಬರ್ತೈತಿ. ಇನ್ನು ಐರನ್ ಕೊರತೆಯಿಂದ ಅನಿಮಿಯಾ. ಅನಿಮಿಯಾ ಇಸ್ ಅ ಡಿಸೀಸ್ ವಿಚ್ ಇಂಡಿಕೇಟ್ಸ್ ಲ್ಯಾಕ್ ಆಫ್ ಬ್ಲಡ್. ಹೌದಾ?
ರಕ್ತಹೀನತೆ ಆಕತಿ. ಹೌದಾ, ಐರನ್ ಕೊರತೆ ಅನಿಮಿಯಾ ಬರತಿ, ರಕ್ತಹೀನತೆ ಆಕತಿ. ಮನುಷ್ಯನ ಶರೀರದಾಗ ಬಹಳ ರಕ್ತ ಪ್ರೊಡ್ಯೂಸ್ ಆಗುದಿಲ್ಲ, ರಕ್ತ ಹಾಕಿರೋದು ನಿಂದ್ರುದಿಲ್ಲ ಬಾಡಿ ಒಳಗ. ಹೌದಾ, ಅದಕ್ಕೆ ಏನಾದರೂ ಐರನ್ ದ ಕೊರತೆ ಇರ್ತೈತಿ. ಸಿಲ್ಕ್ ಫೈಬರ್ ಇಸ್ ಡ್ರಾನ್ ಫ್ರಾಮ್ ದಿ ಕುಕೂನ್ ಆಫ್ ಸಿಲ್ಕ್ ವರ್ಮ್. ಸಿಲ್ಕ್ ಫೈಬರ್ ಗೊತ್ತ ನಿಮಗೆ, ರೇಷ್ಮೆ ಎಳೆಗಳು ಎದ್ರಿಂದ ತೆಗಿತಾರಪ್ಪ ಅಂದ್ರೆ ಫ್ರಾಮ್ ದಿ ಕುಕೂನ್ ಆಫ್ ಸಿಲ್ಕ್ ವರ್ಮ್. ಸಿಲ್ಕ್ ವರ್ಮ್ ರೇಷ್ಮೆ ಹುಳುಗಳ ಒಂದು ಕುಕೂನ್, ಅದರ ಕವರಿಂಗ್ ಸುತ್ತ, ಅದರ ಸುತ್ತಲೂ ಅವ ಒಂದು ರಸವನ್ನು ಸುರಿಸಿ ಸುತ್ತಲೂ ಅದರ ಒಂದು ನೆಟ್ವರ್ಕ್ ನ ಮಾಡಿರ್ತಾವು. ಆ ಒಂದು ನೆಟ್ವರ್ಕ್ ದಿಂದ ಕುಕೂನ್ ದಿಂದ ಸಿಲ್ಕ್ ಫೈಬರ್ ಅನ್ನ ನಾವು ಪಡಿತೀವಿ. ಸಿಂಥೆಟಿಕ್ ಫೈಬರ್ಸ್ ಮೇಡ್ ಆಫ್ ಕೆಮಿಕಲ್ ಸಬ್ಸ್ಟಾನ್ಸಸ್. ಸಿಂಥೆಟಿಕ್ ಫೈಬರ್ಸ್ ಆರ್ ಆರ್ಟಿಫಿಷಿಯಲ್ ಫೈಬರ್ಸ್, ಇವೆಲ್ಲವೂ ಏನ್ ಮಾಡ್ತಾವು, ಕೆಮಿಕಲ್ ವಸ್ತುಗಳನ್ನು ಉಪಯೋಗಿಸಿ ಅವುಗಳನ್ನ ರೆಡಿ ಮಾಡ್ತಾರು, ತಯಾರು ಮಾಡ್ತಾರು. ಕಾಟನ್ ಪ್ಲಾಂಟ್ಸ್ ಆರ್ ಗ್ರೋನ್ ಆಟ್ ಪ್ಲೇಸಸ್ ಹ್ಯಾವಿಂಗ್ ಬ್ಲಾಕ್ ಸಾಯಿಲ್ ಅಂಡ್ ವಾರ್ಮ್ ಕ್ಲೈಮೇಟ್. ಕಾಟನ್ ಪ್ಲಾಂಟ್ ಅಂದ್ರೆ ಹತ್ತಿ ಗಿಡಗಳು ಬೆಳೆಯಕ ಯಾವ್ಯಾವ ವಾತಾವರಣ ಬೇಕಪ್ಪ ಅಂದ್ರೆ ಅದಕ್ಕೆ ಬ್ಲಾಕ್ ಸಾಯಿಲ್ ಅಂದ್ರೆ ಕಪ್ಪು ಮಣ್ಣು ಬೇಕು ಮತ್ತು ವಾರ್ಮ್ ಕ್ಲೈಮೇಟ್ ಬೇಕು. ಕಾಟನ್ ಬೆಳೆದಕ್ಕ ಕಾಟನ್ ಪ್ಲಾಂಟ್ಸ್ ಅನ್ನ ಬೆಳಿದಕ್ಕ ಎಂತ ಮಣ್ಣು ಬೇಕಂದ್ರೆ ಬ್ಲಾಕ್ ಸಾಯಿಲ್ ಬೇಕು ಅಂಡ್ ವಾರ್ಮ್ ಕ್ಲೈಮೇಟ್. ಡಿಫ್ರೆನ್ಸ್ ತಗೊಳ್ಳಿ, ಕ್ಲೈಮೇಟ್ ಬೇರೆ, ವೆದರ್ ಬೇರೆ. ವೆದರ್ ಅಂದ್ರೆ ಡೇ ಟು ಡೇ ಚೇಂಜ್ ಇನ್ ದಿ ಅಟ್ಮಾಸ್ಫಿಯರ್. ದಿನದಿಂದ ದಿನಕ್ಕ ಒಂದು ಗಂಟೆಯಿಂದ ಗಂಟೆಗೆ ವಾತಾವರಣದಾಗ ಚೇಂಜ್ ಆಕಿತ್ತು ಅಂದ್ರೆ ಬಿಸಿಲ, ಮಳಿ, ತಂಪ, ನೆರಳ ಬರ್ತಿತ್ತಪ್ಪ, ಅದು ವೆದರ್. ಹೌದಾ, ಕ್ಲೈಮೇಟ್ ಇಸ್ ಚೇಂಜ್ ಇನ್ ಅಟ್ಮಾಸ್ಫಿಯರ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಬಹಳ ದಿವಸದಿಂದ, ಬಹಳ ತಿಂಗಳಿಂದ ವಾತಾವರಣದಾಗ ಏನ್ ಚೇಂಜ್ ಆಗಿರ್ತದೆ ಅದಕ್ಕೆ ಕ್ಲೈಮೇಟ್ ಅಂತ ಕರೀತಾರೆ. ಓಕೆ, you understand between difference climate and weather. Okay, in separating fibers from the seeds by combing is called ginning of cotton. ಈಗ ಕಾಟನ್ ಬೆಳೆದಿರ್ತಾರ, ಕಾಟನ್ ಹತ್ತಿಯನ್ನ ಬೆಳೆದ ಮೇಲೆ ಮಾಡ್ತಾರು, ಆ ಒಂದು ಹತ್ತಿಯನ್ನ ಗಿಡದಿಂದ ಸೆಪರೇಟ್ ಮಾಡ್ತಾರು. ಆ ಗಿಡದಿಂದ ಹತ್ತಿ ಬೀಜಗಳಿಂದ ಅದು ಫೈಬರ್ಸ್ ಎಳೆಗಳನ್ನು ಸೆಪರೇಟ್ ಮಾಡೋದಕ್ಕ ಕೋಂಬಿಂಗ್ ಅಂದ್ರೆ ಒಂದು ಹಣಿಗೆ ಟೈಪ್ ಇರ್ತೈತಿ, ಅದರಿಂದ ನಾವು ಸೆಪರೇಟ್ ಮಾಡೋದಕ್ಕೆ ಏನ್ ಕೇಳ್ತಾರು, ಗಿನ್ನಿಂಗ್ ಆಫ್ ವಾಟರ್ ಅಂತಾರು. ಅದು ಪ್ರೊಸೆಸ್ ಏನಂತಾರು, ಗಿನ್ನಿಂಗ್ ಅಂತಾರು. ಜೂಟ್ ಪ್ಲಾಂಟ್ ಕಲ್ಟಿವೇಟೆಡ್ ಡ್ಯೂರಿಂಗ್ ದಿ ರೈನಿ ಸೀಸನ್ is mainly grown in West Bengal, Bihar, Assam, harvested at the flowering stage. ನೋಡಿ, ಜೂಟ್ ಪ್ಲಾಂಟ್ ಈಸ್ ಕಲ್ಟಿವೇಟೆಡ್ ಡ್ಯೂರಿಂಗ್ ರೈನಿ ಸೀಸನ್. ಜೂಟ್ ಅಂತಕ್ಕಂಥ ಒಂದು ಪ್ಲಾಂಟ್, ನಿಮ್ಗೆ ಸೆಣಬಿನ ಚೀಲ ನೋಡ್ರಿ, ನೀವು ಅಕ್ಕಿ ಜೋಳ ಗೋಧಿ ತುಂಬಿಡ್ತಾರು ಸೆಣಬಿನ ಚೀಲ, ಅದಕ್ಕೆ ಆದರೂ ಜೂಟ್ ಬ್ಯಾಗ್ಸ್. ಜೂಟ್ plants are grown during rainy season. ಮಳೆಗಾಲದಾಗ ಇವನ ಈ ಒಂದು ಪ್ಲಾಂಟ್ಗಳನ್ನ ಬೆಳಿತಾರು. ವೆಸ್ಟ್ ಬೆಂಗಾಲ್, ಬಿಹಾರ್, ಅಸ್ಸಾಂ ಈ ಒಂದು 3 ರಾಜ್ಯಗಳಲ್ಲಿ ಇವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತಾರು. ಒಂದು ಹಾರ್ವೆಸ್ಟೆಡ್ ಎಟ್ ಫ್ಲವರಿಂಗ್ ಸ್ಟೇಜ್ ಅಂದ್ರೆ ಹೂ ಬಿಡ್ತಕ್ಕಂಥ ಒಂದು ಸ್ಟೇಜ್ ಹಂತದಾಗ ಇವುಗಳನ್ನು ಹಾರ್ವೆಸ್ಟ್ ಮಾಡ್ತಾರ, ಕಟಾವು ಮಾಡ್ತಾರ. ಕಟ್ ಮಾಡಿ ಇದನ್ನ ಚೀಲಗಳನ್ನು ತಯಾರಕ ಬಳಸ್ತಾರು. ದಿ ಪ್ರೊಸೆಸ್ ಆಫ್ ಮೇಕಿಂಗ್ ಯಾರ್ನ್ ಫ್ರಮ್ ಫೈಬರ್ಸ್ ಈಸ್ ಕಾಲ್ಡ್ ಸ್ಪಿನ್ನಿಂಗ್. ಮೇಕಿಂಗ್ ಯಾರ್ನ್ ಫ್ರಮ್ ಫೈಬರ್ಸ್ ಅಂದ್ರೆ ಒಂದು ಹತ್ತಿ ಎಲೆಗಳನ್ನ ತಕೊಂಡ ಅದರಿಂದ ದಾರಗಳನ್ನ ಮಾಡ್ತಕ್ಕಂಥ ಪ್ರೊಸೆಸ್. ಯಾರ್ನ್ ಅಂದ್ರೆ ದಾರವನ್ನು ಮಾಡ್ತಕ್ಕಂಥ ಪ್ರೊಸೆಸ್ ಏನ್ ಕರೀತಾರೆ, ಸ್ಪಿನ್ನಿಂಗ್. ಒಂದು ಚರಕದ ಮುಖಾಂತರ ಅದನ್ನ ಸ್ಪಿನ್ ಮಾಡಿ ಅದನ್ನ ಯಾರ್ನ ಫೈಬರ್ಗಳಿಂದ ಯಾರ್ನ ದಾರವನ್ನು ಎಲೆಗಳಿಂದ ದಾರಗಳನ್ನು ತಯಾರು ಮಾಡ್ತಾರು. A simple device used for spinning is a hand spindle, also called takli. ಹ್ಯಾಂಡ್ ಸ್ಪಿಂಡಲ್ಗೆ ಏನ್ ಕರೀತಾರೋ ಟಕ್ಲಿ ಅಂತ ಕರೀತಾರು. ಹ್ಯಾಂಡ್ ಸ್ಪಿಂಡಲ್, ಹ್ಯಾಂಡ್ ಸ್ಪಿಂಡಲ್ ಏನ್ ಕರೀತಾರು ಟಕ್ಲಿ ಅಂತ ಕರೀತಾರು. ಇದನ್ನ ಎದಕ್ಕೆ ಯೂಸ್ ಆಗತ್ತೆ ಅಂದ್ರೆ ಫಾರ್ ಸ್ಪಿನ್ನಿಂಗ್, used for ಸ್ಪಿನ್ನಿಂಗ್ ಅಂದ್ರೆ ಫೈಬರ್ಸ್ ಗಳಿಂದ ಯಾರನ್ನ ಎಳೆಗಳಿಂದ ದಾರಗಳನ್ನ ತಯಾರು ಮಾಡಾಕ ಸ್ಪಿನ್ ಮಾಡಿದ ಪ್ರೊಸೆಸ್ ಸ್ಪಿನ್ನಿಂಗ್ ಇರ್ತದೆ. ಆ ಒಂದು ಸ್ಪಿನ್ನಿಂಗ್ ಯೂಸ್ ಮಾಡ್ತಕ್ಕಂಥ ಡಿವೈಸ್ ಯಾವ್ದ ಅಂದ್ರೆ ಹ್ಯಾಂಡ್ ಸ್ಪಿಂಡಲ್.
ಕೈಯಿಂದ ತಿರ್ಸ್ತಕ್ಕಂಥ ಒಂದು ಸ್ಪಿಂಡಲ್ ತರ ಅದ್ ನೋಡಿರ್ಬೇಕು, ಚೂಪಾದ ವಸ್ತು ಇರದಿ, ಅದಕ್ಕೆ ಏನ್ ಕರೀತಾರು, ತಕಳಿ ಅಂತ ಕರೀತಾರು. ದಿ ಪ್ರಾಮಿನೆಂಟ್ ಪಾರ್ಟ್ಸ್ ಆಫ್ ಓಪನ್ ಫ್ಲವರ್ ಆರ್ ಪೆಟಲ್ಸ್. ನೋಡಿ, ಓಪನ್ ಫ್ಲವರ್ ಅಂದ್ರ ಒಂದು ಅರಳಿದ ಹೂವಿನ ಒಂದು ಮುಖ್ಯವಾದ ಭಾಗಗಳು ಯಾವಪ್ಪ ಅಂದ್ರ ಪೆಟಲ್ಸ್. ಪೆಟಲ್ಸ್ ಅಂದ್ರ ಒಂದು ದಳಗಳು ಕರಿತೀವಿ ನಾವು, ಸಾಫ್ಟ್ ಪಾರ್ಟ್ಸ್ ಅವು ಬೇರೆ ಬೇರೆ ಕಡೆ ಅವನು ಉಚ್ಚುಚ್ಚುಗಿತೀವಿ ನೋಡಿ ನೀವು, ಹೌದ್ರ, ಅದಕ್ಕೆ ಅಂತಾರು ಪೆಟಲ್ಸ್. ದಿ ಪ್ರಾಮಿನೆಂಟ್ ಪಾರ್ಟ್ಸ್ ಆಫ್ ಓಪನ್ ಫ್ಲವರ್ ಆರ್ ಪೆಟಲ್ಸ್. ಸ್ಮಾಲ್ ಲೀಪ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಮೇಕ್ ಬಡ್ ಆರ್ ಸಿಪಲ್ಸ್. ಬಡ್ ಅನ್ನು ಮಾಡ್ತಕ್ಕಂಥ ಲೀಪ್ ಲೈಕ್ ಸ್ಟ್ರಕ್ಚರ್ಸ್ ಅಂದ್ರ ಒಂದು ಎಲೆ ಅಂತ ರಚನೆಗಳಿಗೆ ಏನ್ ಕರಿತಾರೆ ನಾವು, ಸಿಪಲ್ಸ್ ಅಂತ ಕರಿತಾರು. ಲೀಪ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಮೇಕ್ ಬಡ್. leap like structures making bud are called sepals. ಸಣ್ಣ ಎಲೆ ಅಂತ ರಚನೆಗಳು ಇರ್ತಾವ, ಅವ ಬಡ್ ಅನ್ನೋದ ಮೊಗ್ಗನ್ನು ಮಾಡ್ತಾವ, ಏನು ಅರಳಿರಂಗಿಲ್ಲ ಹೂ. ಎಟ್ ಇಟ್ ವಿಲ್ ಬಿ ನಾಟ್ ಓಪನ್, ಏನು ಅರಳಿರಂಗಿಲ್ಲ, ಅದಕ್ಕೆ ಏನ್ ಕರೀತಾರು, ಸಿಪಲ್ಸ್ ಅಂತ ಕರೀತಾರು. ಅದು ಬಡ್ಡ, ಆ ಒಂದು ಬಡ್ಡನ್ನು ಮಾಡ್ತಕ್ಕಂಥ ಲೀಪ್ ಲೈಕ್ ಎಲೆ ಅಂತ ರಚನೆಗಳಿಗೆ ಅಂತಾರು ಸಿಪಲ್ಸ್ ಅಂತ ಕರೀತಾರು. Stamen is a part of a flower, contains anther and filament. Contains anther and filament. ಸ್ಟೆಮಿನ್ ಅಂತಕ್ಕಂಥದ್ದು ಪಾರ್ಟ್ ಆಫ್ ಫ್ಲವರ್. ಇದು ಒಂದು ಹೂವಿನ ಒಂದು ಭಾಗ ಇರ್ತದೆ. ಇದ್ರಾಗ ಏನೇ ಇರ್ತಾವ ಅಂದ್ರೆ ಆಂಥರ್ ಅಂಡ್ ಫಿಲಾಮೆಂಟ್ ಎಂದ ಭಾಗಗಳು ಇದು ಒಳಗೊಂಡಿರ್ತದೆ. ದಿ ಇನ್ನರ್ ಮೋಸ್ಟ್ ಪಾರ್ಟ್ ಆಫ್ ಎ ಫ್ಲವರ್ ಇಸ್ ಪಿಸ್ಟಿಲ್. ಒಳಗಿನ ಹೂವಿನ ಅತ್ಯಂತ ಒಳಗಡೆಯ ಭಾಗ, ಇನ್ನರ್ ಮೋಸ್ಟ್ ಫ್ಲವರ್ ಪಾರ್ಟ್ ಆಫ್ ಎ ಫ್ಲವರ್ ಇಸ್ ಪಿಸ್ಟಿಲ್. ಇನ್ನರ್ ಮೋಸ್ಟ್ ಪಾರ್ಟ್ ಆಫ್ ಎ ಫ್ಲವರ್ ಇದೇನ ಪಿಸ್ಟಿಲ್, ಅದಕ್ಕೆ ಪಿಸ್ಟಿಲ್ ಅಂತ ಕರೀತಾರ. ಅತ್ಯಂತ ಒಳಗಡೆ ಇರತ್ತದ, ಹೌದಾ, ಎಲ್ಲ ಭಾಗಗಳು ತೆಗೆದ ಮೇಲೆ, ಎಲ್ಲ ಭಾಗಗಳನ್ನು ಸೆಪರೇಟ್ ಮಾಡಿದ ಮೇಲೆ ಕೆಳಗಡೆ ಅತ್ಯಂತ ಉಳಿಯತಕ್ಕಂತ ಇನ್ನರ್ ಮೋಸ್ಟ್ ಪಾರ್ಟ್ ಯಾವುದು, ಪಿಸ್ಟಿಲ್. ದಿ ಲೋವರ್ ಮೋಸ್ಟ್ ಅಂಡ್ ಸೋಲ್ಯನ್ ಪಾರ್ಟ್ ಆಫ್ ದಿ ಪಿಸ್ಟಿಲ್ ಇಸ್ ಓವರಿ. ಲೋವರ್ ಮೋಸ್ಟ್ ಅಂಡ್ ಸೋಲ್ಯನ್ ಪಾರ್ಟ್ ಅಂದ್ರೆ ಬಲ್ಜ್ ಉಬ್ಬಿರ್ತದೆ, ಆ ಒಂದು ಭಾಗ ಯಾವ್ದಪ್ಪ ಅಂದ್ರೆ ಪಿಸ್ಟಿಲ್ ದ ಭಾಗ ಓವರಿ. ಓವರಿ ಏನಾಗಿತ್ತು, ಎಗ್, ಹೌದಾ, ಓವರಿ ಅಲ್ಲ, ಓವರಿ ಇಸ್ ಅ ಎಗ್ ಪ್ರೊಡ್ಯೂಸಿಂಗ್ ಪಾರ್ಟ್. ಲೋವರ್ ಮೋಸ್ಟ್ ಅಂಡ್ ಸೋಲಿನ್ ಪಾರ್ಟ್ ಆಫ್ ಪಿಸ್ಟಿಲ್. ಇದರದ ಈ ಪಿಸ್ಟಿಲ್ ದ ಲೋವರ್ ಮೋಸ್ಟ್ ಅಂದ್ರೆ ಅತ್ಯಂತ ಕೆಳಗಡೆ ಇರತಕ್ಕಂಥದ್ದು, ಲೋವರ್ ಮೋಸ್ಟ್ ಅಂಡ್ ಸೋಲ್ಯನ್ ಅಂದ್ರೆ ಬಲ್ಜ್ ಆಗಿರ್ತೈತಿ, ಉಬ್ಬಿರ್ತೈತಿ, ಎಕ್ಸ್ಟೆಂಡ್ ಆಗಿರ್ತೈತಿ, ಅದಕ್ಕೆ ಅಂತೂ ಸೋಲ್ಯನ್ ಪಾರ್ಟ್, ಅದು ಓವರಿ. ಓವರಿ ಅಂತ ಕರೀತಾರೆ. ಸ್ಮಾಲ್ ಬೀಡ್ ಲೈಕ್ ಸ್ಟ್ರಕ್ಚರ್ಸ್ ಇನ್ಸೈಡ್ ದಿ ಓವರಿ ಆರ್ ಕಾಲ್ಡ್ ಓವಿಲ್ಸ್. ನೋಡಿ, ಇದು ಓವರಿ ಬತ್ತು. ಓವರಿ ಇಸ್ ಇನ್ ಲೋವರ್ ಮೋಸ್ಟ್ ಅಂಡ್ ಸೋಲಿನ್ ಪಾರ್ಟ್ ಆಫ್ ಪಿಸ್ಟಿಲ್. ಪಿಸ್ಟಿಲ್ ಅತ್ಯಂತ ಒಳಗಡೆ ಇರ್ತಕ್ಕಂಥ, ಕೆಳಗಡೆ ಇರ್ತಕ್ಕಂಥ ಮತ್ತು ಸೋಲಿಯನ್ ಉಬ್ಬಿದಂತ ಭಾಗಕ್ಕೆ ಏನ್ ಕರೀತಾರ, ಓವರಿ ಕರೀತಾರು. ಸ್ಮಾಲ್ ಬೀಡ್ ಲೈಕ್ ಸ್ಟ್ರಕ್ಚರ್ಸ್ ಇನ್ಸೈಡ್ ದಿ ಓವರಿ ಆರ್ ಕಾಲ್ಡ್ ಓವಿಲ್ಸ್. ಈ ಓವರಿ ಒಳಗ ಸಣ್ಣ ಬೀಡ್ ಲೈಕ್, ಬೀಡ್ ನೋಡ್ರಿ ನೀವು ಅಂದ್ರೆ ಒಳ್ಳ ಹಾಕೋತಾರ ನೋಡ್ರಿ, ದಾರ ಪೋಣಿಸಿ ಗುಂಡ್ ಗುಂಡಂಗ್ ಇರ್ತಾವು ಹೆಣ್ಮಕ್ಳದು, ಅವು ಬೀಡ್ ಲೈಕ್ ಅದರಂತ ಸ್ಟ್ರಕ್ಚರ್ ಇರ್ತಾವ, ಗುಂಡ್ ಗುಂಡಂತಕ್ಕ ಸ್ಟ್ರಕ್ಚರ್ಗಳು ಇನ್ಸೈಡ್ ದಿ ಓವರಿ. ಈ ಓವರಿ ಒಳಗ ಇರತಕ್ಕಂತ ಬೀಡ್ ಲೈಕ್ ಗುಂಡನೆಯ ರಚನೆಗಳು ಏನ್ ಕರೀತಾರೆ ಅಂತ ಓವ್ಯೂಲ್ಸ್. ಓವ್ಯೂಲ್ಸ್ ಓವ್ಯೂಲ್ಸ್ ಅಂದ್ರೆ ಇದು ಎಗ್ಗಳು ಅಂದಂಗ, ಫಿಮೇಲ್ ಎಗ್ ಶಿವ. ಇದು ಓವರೀಸ್ ಪಾರ್ಟ್ ದ್ಯಾಟ್ ಪ್ರೊಡ್ಯೂಸಸ್ ಓವಿಲ್ಸ್. ಓವಿಲ್ಸ್ ಗಳನ್ನ ಒಂದು ಉತ್ಪನ್ನ ಮಾಡ್ತಕ್ಕಂಥ ಭಾಗ ಓವರಿ. ಜಾಯಿಂಟ್ ವೇರ್ ಅವರ್ ನೆಕ್ ಜಾಯಿಂಟ್ಸ್ ದಿ ಹೆಡ್ ಈಸ್ ಎ ಪಿವೋಟಲ್ ಜಾಯಿಂಟ್. ಪಿವೋಟಲ್ ಜಾಯಿಂಟ್ ಅಂದ್ರೆ ಇಲ್ಲಿ ಇರ್ತತಿ, ಇಲ್ಲಿ ಅವರ್ ನೆಕ್ ಜಾಯಿಂಟ್ಸ್ ದಿ ಹೆಡ್, ಈ ಒಂದು ತಲೆಗೆ ನಮ್ಮ ಕುತ್ತಿಗೆ ಜಾಯಿಂಟ್ ಆಗತತಿ, ಸೇರ್ತಕ್ಕಂಥ ಜಾಯಿಂಟ್ ಏನ್ ಕರೀತಾರು, ಪಿವೋಟಲ್ ಜಾಯಿಂಟ್ ಅಂತ ಕರೀತಾರು. ಪಿವೋಟಲ್ ಜಾಯಿಂಟ್
Here our neck joins the head. Neck joins the head. ಈ ಒಂದು ಪಿವೋಟಲ್ ಜಾಯಿಂಟ್ ಒಳಗ ನಮ್ಮ ಕುತ್ತಿಗೆ ನಮ್ಮ ತಲೆಗೆ ಎರಡು ಕಡೆಯಲ್ಲಿ ಇಲ್ಲಿ ಇರುತ್ತೆ. ಪಿವೋಟಲ್ ಜಾಯಿಂಟ್ ಅನ್ನೋದು ನಮ್ಮ ಕುತ್ತಿಗೆ ಮತ್ತು ತಲೆ ಎರಡು ಇದೆ ಜಾಯಿಂಟ್ ಹಾಕವು. ಇನ್ ದಿಸ್ ಸಿಲಿಂಡ್ರಿಕಲ್ ಬೋನ್ ರೊಟೇಟ್ಸ್ ಇನ್ ರಿಂಗ್. ಈ ಒಂದು ಪಿವೋಟಲ್ ಜಾಯಿಂಟ್ ಒಳಗ ಸಿಲಿಂಡ್ರಿಕಲ್ ಬೋನ್ ಅಂದ್ರೆ ಸಿಲಿಂಡರ್ ಆಕಾರದಲ್ಲಿ ಇರತಕ್ಕಂತ ಒಂದು ಎಲ್ಲವೋ ಏನೈತಿ ಒಂದು ರಿಂಗ್ ಒಳಗ ಹಿಂಗ್ ಸುತ್ತನೇ ರಿಂಗ್ ಒಳಗ ಅದು ನೋಡ್ರಿ ಈ ರೀತಿ ಒಂದು ಸಿಲಿಂಡ್ರಿಕಲ್ ಬೋನ್ ಇರ್ತೈತಿ. ಈ ಬೋನ್ ಒಂದು ಸರ್ಕಲ್ ನ್ಯಾಗ ರಿಂಗ್ ಅದಾಗ ಇಲ್ಲಿ ರೊಟೇಟ್ ಆಗತಿ. ಹೌದಾ, ಇಲ್ಲಿ ಪಿವೋಟಲ್ ಜಾಯಿಂಟ್ ಒಳಗ ಇಲ್ಲಿ ಅವರ್ ನೆಕ್ ಜಾಯಿಂಟ್ಸ್ ದಿ ಹೆಡ್, ನಮ್ಮ ಕುತ್ತಿಗೆ ತಲೆಗೆ ಜಾಯಿಂಟ್ ಸೇರಿರ್ತೈತಿ. ಪೆಲ್ವಿಕ್ ಬೋನ್ಸ್ ಎನ್ಕ್ಲೋಸ್ ದಿ ಪೋರ್ಷನ್ ಆಫ್ ಅವರ್ ಬಾಡಿ ಬಿಲೋ ದಿ ಸ್ಟೊಮ್ಯಾಕ್. ದಿಸ್ ಇಸ್ ದಿ ಪಾರ್ಟ್ ವಿ ಸಿಟ್ ಆನ್. ನೋಡಿ, ಪೆಲ್ವಿಕ್ ಬೋನ್ಸ್ ಅಂದ್ರೆ ಪೆಲ್ವಿಕ್ ಬೋನ್ಸ್ ಎಲ್ಲಿರುತ್ತೆ ಅಂದ್ರೆ ಬಿಲೋ ದಿ ಸ್ಟೊಮ್ಯಾಕ್. ಬಿಲೋ ದಿ ಸ್ಟೊಮ್ಯಾಕ್ ನಮ್ಮ ಹೊಟ್ಟೆಯ ಕೆಳಗಡೆ ಇರ್ತಕ್ಕಂತ ಭಾಗ ಐತಿ. ನಮ್ಮ ಹೊಟ್ಟೆ ಕೆಳಗಡೆ ಇರ್ತಕ್ಕಂಥ ಭಾಗವನ್ನ ಕವರ್ ಮಾಡ್ತಕ್ಕಂತ ಒಳಗೊಳ್ಳಂತ ಭಾಗದ ಆ ಒಂದು ಬೋನಿಗೆ ಅಂತಾರು ಪೆಲ್ವಿಕ್ ಬೋನ್ ಅಂತಾರು. ಇದ್ರ ಮೇಲೆ ನಾವ ಕುಂತ್ಕೊಂತೀವಿ. ನಾವೇನ್ ಕುಂತ್ಕೊಂತೀವಿ ಕುಂತ್ಕೊಂಡ್ರೆ ನಮ್ಮ ಹತ್ತ ಹಿಂದ್ ಕೈ ಹಿಡಿದು ನೋಡ್ರಿ, ಅದಕ್ಕೆ ಅಂತಾರು ಪೆಲ್ವಿಕ್ ಬೋನ್ಸ್ ಅಂತಾರು. ಇದು ಕವರ್ಸ್ ಪೋರ್ಷನ್ ಆಫ್ ಅವರ್ ಬಾಡಿ ಬಿಲೋ ದಿ ಸ್ಟೊಮ್ಯಾಕ್. ಹೊಟ್ಟೆ ಕೆಳಗಿನ ಭಾಗವನ್ನ ಅದು ಕವರ್ ಮಾಡ್ತೈತಿ. ಆ ಒಂದು ಬೋನ್ ಮೇಲೆ ನಾವು ಕುಳಿತುಕೊಳ್ತೀವಿ. ಆ ಒಂದು ಬೋನ್ ಏನ್ ಕರೀತಾರು ಪೆಲ್ವಿಕ್ ಬೋನ್ ಅಂತ ಕರೀತಾರು. ಗೇಟ್ ಆಫ್ ಅನಿಮಲ್ಸ್, ಬುಕ್ ಆಫ್ ಅರಿಸ್ಟಾಟಲ್, ಗ್ರೀಕ್ ಫಿಲೋಸಾಫರ್. ಗೇಟ್ ಆಫ್ ಅನಿಮಲ್ಸ್ ಎನ್ನುವ ಬುಕ್ ಅನ್ನು ಯಾರು ಬರೆದ್ರು? ಅರಿಸ್ಟಾಟಲ್ ಬರೆದ. ಗೇಟ್ ಆಫ್ ಅನಿಮಲ್ಸ್, a book by Aristotle. Okay, Aristotle. ಇವು ಯಾರಿದ್ರು? ಗ್ರೀಕ್ ಫಿಲಾಸಫರ. ಗ್ರೀಕ್ ಫಿಲಾಸಫರ್. ಗೇಟ್ ಮೀನ್ಸ್ ಒಂದು ವೇ ಇನ್ ವಿಚ್ ಅನಿಮಲ್ಸ್ ಜಂಪ್, ವಾಕ್. ಆ ಒಂದು ಪ್ರಾಣಿಗಳು ನಡೆಯತಕ್ಕಂಥ ಓಡತಕ್ಕಂಥ ರೀತಿ ಅಂತಾರು ಪ್ರಕಾರಕ್ಕದು ಗೇಟ್ ಅಂತಾರು. ಗೇಟ್ ಆಫ್ ಅನಿಮಲ್ಸ್ ಈ ಒಂದು ಬುಕ್ಕವನ್ನ ಗ್ರೀಕ್ ಫಿಲಾಸಫರ್ ಅಂತ ತತ್ವಜ್ಞಾನಿ ಅರಿಸ್ಟಾಟಲ್ ಅಂತ ಬರೆದ. ಯು ವಿಲ್ read about Aristotle in your history book and geography book. Okay, ಎಸ್ಪೆಷಲಿ ಜಿಯೋಗ್ರಫಿ ಬುಕ್ ಒಳಗೆ ನಿಮ್ಗೆ ಅರಿಸ್ಟಾಟಲ್ ಬಗ್ಗೆ ಇನ್ಫಾರ್ಮೇಶನ್ ಬರ್ತೈತಿ. ಓಕೆ, ಎಡ್ವರ್ಡ್ ಲಿಯರ್ಸ್ ಬುಕ್ ಕಂಪ್ಲೀಟ್ ನಾನ್ಸೆನ್ಸ್ ಅಂದ್ರೆ ಕಂಪ್ಲೀಟ್ ನಾನ್ಸೆನ್ಸ್ ಎಂಬ ಬುಕ್ ಅನ್ನು ಯಾರು ಬರೆದ್ರು? ಎಡ್ವರ್ಡ್ ಲಿಯರ್. ಕಂಪ್ಲೀಟ್ ನಾನ್ಸೆನ್ಸ್, ಕಂಪ್ಲೀಟ್ ನಾನ್ಸೆನ್ಸ್, a book by Edward Lear. ಎಡ್ವರ್ಡ್ ಲಿಯರ್ ಕಂಪ್ಲೀಟ್ ನಾನ್ಸೆನ್ಸ್ ಎಂಬ ಬುಕ್ ಅನ್ನು ಬರೆದ. ಇನ್ ಮಿಮೋಸಾ, ಕಾಮನ್ಲಿ ನೋನ್ ಆಸ್ ಟಚ್ ಮೀ ನಾಟ್ ಪ್ಲಾಂಟ್, ಲೀವ್ಸ್ ಕ್ಲೋಸ್ ಆರ್ ಫೋಲ್ಡ್ ವೆನ್ ಸಂಬಡಿ ಟಚಸ್ ದೆಮ್. ಮಿಮೋಸಾ ಎಂಬ ಗಿಡವನ್ನು ನೀವು ಎಲ್ಲರೂ ನೋಡಿರ್ತೀರಿ. ಅದೊಂದು ಗಿಡವನ್ನು ಹಿಡಿಯಂತ ಏನಾಗುತ್ತೆ ಅಂದ್ರೆ ಎಲೆಗಳು ಕ್ಲೋಸ್ ಫೋಲ್ಡ್ ಹಾಕವು ಅಥವಾ ಮುಸ್ತಾವು. ಅದಕ್ಕೆ ಅಂತಾರು ಇನ್ನೊಂದು ಹೆಸರು ಏನಪ್ಪ? ಮಿಮೋಸಾ ಆರ್ ಟಚ್ ಮೀ ನಾಟ್. ಮಿಮೋಸಾ ಆರ್ ಟಚ್ ಮೀ ನಾಟ್. Mimosa or touch me not plant. ಇದ್ರಾಗ ಏನಕ್ಕೂ if someone touches the leaves they fold. ಅವೇನ ಮಡಸ್ತಾವು. leaves fold when touched by anyone, by somebody. Okay, ವೆನ್ ಟಚ್ಡ್ ಬೈ ಸಂಬಡಿ ಅಂದ್ರೆ ಯಾರೋ ಒಬ್ರು ಅದನ್ನ ನೀವು ಗಿಡ ಎಲಿಯನ್ನು ಮುಟ್ಟಿ ನೋಡ್ರವ
ಮರಸ್ತಾರೆ ಹಿಂಗ ಓಪನ್ ಆಗಿದ್ದು ಮತ್ತೆ ಫೋಲ್ಡ್ ಹಾಕುವ ಅದಕ್ಕೆ ಅಂತಾರೆ ಮಿಮೋಸ ಅಂತಾರು ಆ ಒಂದು ಗಿಡಕ್ಕೆ ಅದಕ್ಕೆ ಮತ್ತೊಂದು ಹೆಸರು ಏನಂತಿ ಟಚ್ ಮೀ ನಾಟ್. In 1790, the French created a standard unit of measurement called metric system. ನೋಡ್ರಿ ಮೆಟ್ರಿಕ್ ಸಿಸ್ಟಮ್ ಅಂದ್ರೆ ಮೆಜರ್ಮೆಂಟ್ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಜರ್ಮೆಂಟ್ ಒಂದು ಅಳತೆ ಮಾಡತಕ್ಕಂತ ಅಳೆಯಕವನ್ನು ಮೆಟ್ರಿಕ್ ಸಿಸ್ಟಮ್ ಅನ್ನು ಉಪಯೋಗಿಸ್ತೀವಿ. ಆ ಒಂದು ಮೆಟ್ರಿಕ್ ಸಿಸ್ಟಮ್ ಯಾರು ಕಂಡು ಹಿಡಿದ್ರು ಅಂದ್ರೆ ಫ್ರೆಂಚ್ರು. ಯಾವಾಗ? ಇನ್ 1790. ಮೆಟ್ರಿಕ್ ಸಿಸ್ಟಮ್ ಮೆಟ್ರಿಕ್ ಸಿಸ್ಟಮ್ ಅನ್ನ ಫ್ರೆಂಚ್ ಇದು ಏನಕ್ಕದ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂದ್ರೆ ಅಳತೆಯನ್ನು ಮಾಡತಕ್ಕಂತ ಉಪಯೋಗಿಸ್ತಕ್ಕಂಥ ಯೂನಿಟ್ ಐತಿ ಮೆಟ್ರಿಕ್ ಸಿಸ್ಟಮ್. ಇದು ಯೂನಿಟ್ ಆಫ್ ಮೆಜರ್ಮೆಂಟ್. ಓಕೆ, ಯೂನಿಟ್ ಆಫ್ ಮೆಜರ್ಮೆಂಟ್, ಯೂನಿಟ್ ಆಫ್ ಮೆಜರ್ಮೆಂಟ್ created by ದಿ ಫ್ರೆಂಚ್. ಯಾರು ಇದನ್ನ ತಯಾರು ಮಾಡ್ರು? ಫ್ರೆಂಚ್ ಮಾಡ್ರು. ಯಾವಾಗ? ಇನ್ 1790. 1790 ಫ್ರೆಂಚರು ಒಂದು ಮೆಟ್ರಿಕ್ ಸಿಸ್ಟಮ್ ಅನ್ನತಕ್ಕಂಥ ಒಂದು ಮೆಜರ್ಮೆಂಟ್ ಅಳತೆಯ ಯೂನಿಟ್ ಅನ್ನ ಇವರು ತಯಾರು ಮಾಡಿದ್ರು. ಏರ್ ಈಸ್ ಆನ್ ಇನ್ಸುಲೇಟರ್. ಏರ್ ಈಸ್ ಆನ್ ಇನ್ಸುಲೇಟರ್. ವಾಟ್ ಡಸ್ ದಿ ಇನ್ಸುಲೇಟರ್ ಡೂ? ಇನ್ಸುಲೇಟರ್ ಏನ್ ಮಾಡಿದಪ್ಪ ಅಂದ್ರ ಇಟ್ ಪ್ರಿವೆಂಟ್ಸ್ ದಿ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ಇಟ್. ಅಂದ್ರ ಅದರ ಮೂಲಕ ವಿದ್ಯುತ್ ಅನ್ನ ಹರಡುವಾಗ ಬಿಡುವುದಿಲ್ಲ. ಅದಕ್ಕೆ ಅಂದ್ರೆ ಇನ್ಸುಲೇಟರ್. ವಿದ್ಯುತ್ ತಡೆ ಅಂದ್ರೆ ವಿದ್ಯುತ್ ಅನ್ನ ತಡೆಯತಕ್ಕಂತ ಸಾಧನ ಅಥವಾ ವಾಹಕ ಯಾವ್ದಪ್ಪ ಅಂದ್ರ ಅದಕ್ಕೆ ಇನ್ಸುಲೇಟರ್ ಅಂತ ಕರೀತಾರು. ಏರ್ ಈಸ್ ಆನ್ ಇನ್ಸುಲೇಟರ್ ಅಂದ್ರ ಗಾಳಿಯ ಮುಖಾಂತರ ವಿದ್ಯುತ್ ಪ್ರವಾಹ ಆಗುವುದಿಲ್ಲ. ವಿದ್ಯುತ್ ಪ್ರವಾಹ ಆಗಕ್ಕೆ ಯಾವಾಗಲೂ ಇಟ್ ಈಸ್ electricity flows maximum in the solid substances, especially ions. ಅಂದ್ರೆ ಮೆಟಲ್ ಒಳಗದ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅದು ಹಾರೋಗೋದು, ಸ್ಪೀಡ್ ಹೋಗತಿ. ಹೌದಾ? ಅದರ ಡೆನ್ಸಿಟಿ ಆಫ್ ಮೆಟಲ್ reduces the flow of the speed of the electricity will also reduce. ಒಂದು ವಸ್ತುವಿನ ಡೆನ್ಸಿಟಿ ಕಮ್ಮಿ ಆದಂಗ ಎಲೆಕ್ಟ್ರಿಸಿಟಿ ಹೋಗತಕ್ಕಂತ ಸ್ಪೀಡ್ ಸಾರ್ಕ ಕಮ್ಮಿ ಆಗೋದು ಬರ್ತೈತಿ. ಏರ್ ಒಳಗ ಇದು 0 ಇರ್ತೈತಿ. ಏರ್ ಈಸ್ ಆನ್ ಇನ್ಸುಲೇಟರ್ ಅಂದ್ರೆ ಈ ಗಾಳಿಯ ಮುಖಾಂತರ ವಿದ್ಯುತ್ ಪ್ರವಾಹ ಆಗುವುದಿಲ್ಲ, ವಿದ್ಯುತ್ ಹರಿಯುವುದಿಲ್ಲ. ಅದಕ್ಕೆ ಏನಾದರೂ ಇನ್ಸುಲೇಟರ್ ಅಂತ ಹೇಳ್ತಾರು. ಅಬೌಟ್ 2/3 ಆಫ್ ದಿ ಅರ್ತ್ ಇಸ್ ಕವರ್ಡ್ ವಿತ್ ವಾಟರ್. ಆಸ್ ಯು ನೋ, ನಿಮ್ಗೆಲ್ಲ ಗೊತ್ತೈತಿ 2/3 ಆಫ್ ಅರ್ತ್ ಇಸ್ ಕವರ್ಡ್ ವಿತ್ ವಾಟರ್. ನಮ್ಮ ಭೂಮಿ ಮೇಲೆ ಮೂರ್ ಭಾಗ ಒಳಗ 2 ಭಾಗ ಅಂತ ನೀರ ಐತಿ. ಆದ್ರಿಂದ ನಮ್ಮ ಭೂಮಿ ಏನ್ ಕರೀತಾರು? ಬ್ಲೂ ಪ್ಲಾನೆಟ್ ಕರೀತಾರು. ಹೌದಾ? 2/3 ಆಫ್ ದಿ ಅರ್ತ್. ನೋಡಿ 2/3 ಅಥವಾ ಹಿಂಗ ಇದರ ಬಿಂದಾಶಗಳು ಬರಿ ಅಥವಾ ನೀವು ವರ್ಡ್ಸ್ಗಳು ಬರಿಬಹುದು. 2/3 ಆಫ್ ದಿ ಅರ್ತ್ ಈಸ್ ಕವರ್ಡ್ ಬೈ ವಾಟರ್. ಹೌದಾ? ಆದ್ರೆ ಇದಕ್ಕೆ ಏನ್ ಕೇಳ್ತಾರು? ಬ್ಲೂ ಪ್ಲಾನೆಟ್ ಅಂತ ಕರೀತಾರು. ನಮ್ಮ ಭೂಮಿಗೆ ಏನ್ ಕರೀತಾರು? ನೀಲಿ ಗ್ರಹ ಅಂತ ಕರೀತಾರು. ಯಾಕಂದ್ರೆ ಇಲ್ಲಿ ಯು ವಿಲ್ ನೋ ಅಬೌಟ್ ದಿಸ್ ಇನ್ ಯುವರ್ ಜಿಯೋಗ್ರಫಿ. ನಿಮ್ಮ ಜಿಯೋಗ್ರಫಿ ಒಳಗೆ ಬರ್ತೈತಿ. ಅದು ಎದಕ್ಕೆ ಬ್ಲೂ ಪ್ಲಾನೆಟ್ ಕರೀತಾರು ಅಂದ್ರೆ ಸೂರ್ಯನ ಕಿರಣಗಳು ನೀರಾಗಿ ಬಿದ್ದದು ಮತ್ತೆ ರಿಫ್ಲೆಕ್ಟ್ ಆಗೋ ಏನಾಗತಿ ಬ್ಲೂ ಕಲರ್ ಆಗಿ ಕಾಣ್ತತಿ. ಅದರಿಂದ ಮೇಲಿಂದ ನಮ್ಗೆ ಏನ್ ಕಾಣತಿ? ಭೂಮಿ ನೀಲಿ ಕಾಣ್ತತಿ. ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರ ಇದರಲ್ಲಿ 2/3 ಭಾಗ ನೀರಿನಿಂದ ಆವೃತ್ತಾಗೈತಿ ಭೂಮಿ. ಇನ್ನ ರೈಮ್ ಆಫ್ ದಿ ಏನ್ಸಿಯಂಟ್ ಮರೀನರ್, a poem was written by S.T. Coleridge in 1798. ರೈಮ್ ಆಫ್ ಏನ್ಸಿಯಂಟ್ ಮರೀನರ್ ಎಂಬ ಒಂದು ಪೋಯಮ್ ಇದ. ರೈಮ್ ಆಫ್ ಏನ್ಸಿಯಂಟ್ ಮರೀನರ್ ಇದೊಂದು ಪೋಯಮ್ ಐತಿ. ಯಾರು ಬರೆದು? ರಿಟರ್ನ್ ಬೈ
ST Coleridge. ST Coleridge in 1798. 1798 ಒಳಗ ST Coleridge ಎಂಬುವ ಈ ಒಂದು ರೈಮ್ ಆಫ್ ಏನ್ಶಿಯಂಟ್ ಮೈರಿನಿಯರ್ ಎಂಬ ಪೋಯಮ್ ಅನ್ನ ಪದ್ಯವನ್ನು ಬರ್ದಾನ. Nitrogen takes up nearly 4/5 of the space that air fills. ನೋಡಿ, ನೈಟ್ರೋಜನ್ ಟೇಕ್ಸ್ ಅಪ್ ನಿಯರ್ಲಿ 4/5 ಆಫ್ ದಿ ಸ್ಪೇಸ್ ದ್ಯಾಟ್ ಏರ್ ಫಿಲ್ಸ್. ಒಂದು ಗಾಳಿ ತುಂಬತಕ್ಕಂತ ಒಂದು 5 ಭಾಗಗಳೇ ಗಾಳಿ ತುಂಬಿತಲ್ಲ, ಅದ್ರಾಗ 4 ಭಾಗ ಏನ್ ಇರ್ತೈತಿ, ನೈಟ್ರೋಜನ್ ಇರ್ತೈತಿ. 4/5 ಆಫ್ 4/5 ಈ ಒಂದು 4/5 ಭಾಗದ ಏನಂತಿ ನೈಟ್ರೋಜನ್ ಇರ್ತೈತಿ. ಅಂದ್ರ ಫಿಫ್ತ್ ಭಾಗ ಏರ್ ಒಳಗ ಫಿಫ್ತ್ ಭಾಗ ಏರ್ ಐತಪ್ಪ ಅಂದ್ರ ಅದ್ರಾಗ 4th ಭಾಗ 4 ಒಂದು ಸೈಜ್ ಏನಿರ್ತೈತಿ ನೈಟ್ರೋಜನ್ ಇರ್ತೈತಿ. ನೈಟ್ರೋಜನ್ ಅಂಡ್ ಆಕ್ಸಿಜನ್ ಟುಗೆದರ್ ಮೇಕಪ್ 99% ಆಫ್ ದಿ ಏರ್. ನೈಟ್ರೋಜನ್ ಮತ್ತು ಆಕ್ಸಿಜನ್ಗಳು ಎಷ್ಟಾಗ ಟೋಟಲ್ ಎರಡು ಕೂಡಿ ಏನಾಗತಿ ಎಷ್ಟು 99% ಆಫ್ ದಿ ಏರ್ ಒಳಗ ಬೇರೆ ಬೇರೆ ವಾಯುಗಳು ಅನಿಲಗಳು ಗ್ಯಾಸಸ್ಗಳು ಇರ್ತಾವ. ಅದ್ರಾಗ ಎರಡ ಮೇನ್ ಯಾವಪ್ಪ ಅಂದ್ರೆ ನೈಟ್ರೋಜನ್ ಅಂಡ್ ಆಕ್ಸಿಜನ್. ಇವೆರಡು ಕೂಡಿ ಎಷ್ಟು ಪರ್ಸೆಂಟೇಜ್ ಮಾಡ್ತಾವ ಅಂದ್ರೆ 99%. ನೈಟ್ರೋಜನ್ ಅಂಡ್ ಆಕ್ಸಿಜನ್, ನೈಟ್ರೋಜನ್ ಪ್ಲಸ್ ಆಕ್ಸಿಜನ್ ಕೂಡಿ ಏನ್ ಮಾಡ್ತಾವ 99% ಆಫ್ ದಿ ಏರ್. ಏರ್ ಒಳಗ 99% ಯಾವ್ಯಾವ ಅದಾವು, ನೈಟ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಕೂಡಿ ಅದಾವು. ಅದ್ರೊಳಗ ಈ ಜಟ ಬರ್ತಿ 78% ಅನ್ನ ಓನ್ಲಿ ನೈಟ್ರೋಜನ್ 78% ಐತಿ. ಆಮೇಲೆ ಆಕ್ಸಿಜನ್ ಐತಿ 21% ಐತಿ. 78 ಪ್ಲಸ್ 21 will amount to come to 99%. ನೋಡಿ, ಅತ್ಯಂತ ಹೈಯೆಸ್ಟ್ ಪ್ರಮಾಣದ ಇರುವುದು ನೈಟ್ರೋಜನ್ ಬರ್ತೈತಿ, ಮತ್ತೆ ಅದಕ್ಕೆ ಸೆಕೆಂಡ್ ಲೆವೆಲ್ ಇರೋದು ಆಕ್ಸಿಜನ್. ಎರಡೂ ಕೂಡಿ 99% ಆಫ್ ದಿ ಏರ್ ಅನ್ನ ಉಂಟು ಮಾಡ್ತಾವು. ಇನ್ 1% ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅ ಫ್ಯೂ ಅದರ್ ಗ್ಯಾಸಸ್, ವಾಟರ್ ವೇಪರ್ ಅಂಡ್ ಡಸ್ಟ್ ಪಾರ್ಟಿಕಲ್ಸ್. ಇನ್ನು ಉಳಿದಾಗಿ 99% ಬಿಟ್ಟ 1% ಉಳಿತು. ಅದ್ರಾಗ ಏನಿರ್ತೈತಿ ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ, ಅ ಫ್ಯೂ ಅದರ್ ಗ್ಯಾಸಸ್ ಇತರೆ ಅನಿಲಗಳಿವು, ಹೀಲಿಯಂ ಇರ್ಬೋದು, ಯಾವ್ಯಾವ ಬೇರೆ ಆರ್ಗಾನ್ ಅನಿಲಗಳು. ಆಮೇಲೆ ವಾಟರ್ ವೇಪರ್ ಅಂದ್ರೆ ನೀರಿನ ಸಣ್ಣ ಸಣ್ಣ ಕಣಗಳು ಇರ್ತಾವ. ನೀರ್ ಆಮೇಲೆ ಹೋಗಿರ್ತೈತಿ ಭೂಮಿಯಿಂದ ಬಿಸಿಲಿಗೆ, ಅದು ವಾಟರ್ ವೇಪರ್. ಮತ್ತು ಡಸ್ಟ್ ಪಾರ್ಟಿಕಲ್ಸ್, ಧೂಳಿನ ಕಣಗಳು, ಸಣ್ಣ ಸಣ್ಣ ಧೂಳಿನ ಕಣಗಳು, ಅವೆಲ್ಲವೂ ಉಳಿದ 1% ಇವ ಇನ್ಕ್ಲೂಡ್ ಆಕ್ಕವು. ದಿ ಪ್ರೊಸೆಸ್ ಆಫ್ ಮೇಕಿಂಗ್ ಕಾಂಪೋಸ್ಟ್ ವಿತ್ ದಿ ಹೆಲ್ಪ್ ಆಫ್ ರೆಡ್ ವರ್ಮ್ಸ್ ಈಸ್ ಕಾಲ್ಡ್ ವರ್ಮಿ ಕಂಪೋಸ್ಟಿಂಗ್. ವಿತ್ ದಿ ರೆಡ್ ವರ್ಮ್ಸ್ ಅಂದ್ರೆ ಕೆಂಪು ಹುಳುಗಳು ಸಿಗ್ತಾವ ನಿಮ್ಗ. ಎಲ್ಲ ರೈತರಿಗೆ, ನಿಮ್ಮ ಯಾರ ರೈತರ ನಿಮ್ನ್ಯಾಗ ಇವೆಲ್ಲ ಇಫ್ ಎನಿ ಒನ್ ಆಫ್ ಯು ಈಸ್ ಅ ಫಾರ್ಮ್ ಹ್ಯಾವ್ ಕಮ್ ಫ್ರಮ್ ಫಾರ್ಮಿಂಗ್ ಫ್ಯಾಮಿಲಿ, ಓಕೆ, ನಿಮ್ದು ರೈತ ಕುಟುಂಬ ಇದ್ರೆ ಅದ್ರೊಳಗ ಐಡಿಯಾ ಇರುತ್ತೆ ನಿಮ್ಗ. ಕೆಂಪು ಹುಳುಗಳ ಸಹಾಯದಿಂದ ಒಂದು ಕಂಪೋಸ್ಟ್ ಅನ್ನು ಗೊಬ್ಬರವನ್ನು ಮಾಡ್ತಾರೆ, ಗೊಬ್ಬರ ತಯಾರು ಮಾಡ್ತಾರೆ. ಅದಕ್ಕೆ ಅಂದರು ವರ್ಮಿ ಕಂಪೋಸ್ಟಿಂಗ್ ಅಂತ ಕರೀತಾರೆ. ವರ್ಮ್ಸ್ ಡೋಂಟ್ ಹ್ಯಾವ್ ಅ ಟೀತ್, ದೇ ಹ್ಯಾವ್ ಅ ಸ್ಟ್ರಕ್ಚರ್ ಕಾಲ್ಡ್ ಗಿಜ್ಜಾರ್ಡ್ ವಿಚ್ ಹೆಲ್ಪ್ಸ್ ದಮ್ ಇನ್ ಗ್ರೈಂಡಿಂಗ್ ದೇರ್ ಫುಡ್. ರೆಡ್ ವರ್ಮ್ಸ್ ಕೆಂಪು ಹುಳುಗಳ ತೀನಿ, ಕೆಂಪು ಒಂದು ಉದ್ದನೆ ಹುಳುಗಳು ರೆಡ್ ವರ್ಮ್ಸ್ಗೆ ಅವಕ್ಕ ಟೀತ್ ಹಲ್ಲುಗಳು ಇರುವುದಿಲ್ಲ. ಆದ್ರೆ ಒಂದು ಸ್ಟ್ರಕ್ಚರ್, ಎಂತ ಸ್ಟ್ರಕ್ಚರ್ ಐತಪ್ಪ ಅಂದ್ರೆ ಗಿಜ್ಜಾರ್ಡ್ ಅಂತಕ್ಕಂಥ ಒಂದು ರಚನೆ ಇರ್ತೈತಿ. ಅವುಗಳು ಆ ಒಂದು ಗಿಜ್ಜಾರ್ಡ್ ರಚನೆ ಅವುಗಳಿಗೆ ಆಹಾರವನ್ನು ಗ್ರೈಂಡ್ ಮಾಡೋದಕ್ಕ, ಅರಿಯುವುದಕ್ಕ, ನಾವೇನ್ ಹಲ್ಲಿಲಿ ಆಹಾರವನ್ನ ಸಣ್ಣಂಗೆ ಅಗಿತೀವು ಆ ಒಂದು ರೀತಿ ಅಗಿಯುವುದಕ್ಕ ಅವು ಗಿಜ್ಜಾರ್ಡ್ ಅಂತಕ್ಕಂಥ ಸ್ಟ್ರಕ್ಚರ್ ರೆಡ್ ವರ್ಮ್ಸ್ಗೆ ಹೆಲ್ಪ್ ಮಾಡ್ತೈತಿ. ಗಿಜ್ಜಾರ್ಡ್ ಸ್ಟ್ರಕ್ಚರ್ helps red worms grind their food.
ನೋಡಿ, ಗಿಜ್ಜಾಡುವ ಸ್ಟ್ರಕ್ಚರ್ ರೆಡ್ ವರ್ಮ್ಸ್ಗೆ ಆಹಾರವನ್ನ ಅರಿಯುವುದಕ್ಕೆ ಜೀರ್ಣ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡತೈತಿ. A red worm can eat food equal to its own weight a day. ನೋಡಿ, ಒಂದ್ ದಿನಕ್ಕೆ ಅದು ರೆಡ್ ವರ್ಮ್ ಈಕ್ವಲ್ ಟು ಇಟ್ಸ್ ವೇಟ್, ಅದರ ವೇಟ್ ಎಷ್ಟಿರತಿ ಆ ವೇಟ್ಗೆ ಸಮನಾದ ಆಹಾರವನ್ನ ಅದು ಒಂದು ದಿವಸದಾಗ ರೆಡ್ ವರ್ಮ್ಸ್ ತಿಂತಾವು. ಅದು ತೂಕ ಎಷ್ಟೇ ಇರ್ಬೋದು, ಅದರ ಶರೀರ ತೂಕದಷ್ಟೇ ಆಹಾರವನ್ನ ಅದು ಪ್ರತಿ ದಿವಸ ಅದು ತಿಂತಾ ಹೋಗುತ್ತದೆ. ಓಕೆ, ಈ ರೀತಿಯಾಗಿ ನೀವು ಸೈನ್ಸ್ ಬಗ್ಗೆ ನಾವು ತಿಳ್ಕೊಬೇಕು. ಈ ಒಂದು ವಿಡಿಯೋದಾಗ ನನ್ನ ನೋಟ್ಸ್ ಇಂದ ನಾನು ಎಕ್ಸಾಮ್ಕ ಪ್ರಿಪೇರ್ ಮಾಡಿದಂತ ನೋಟ್ಸ್ ಇಂದ ನಿಮಗೆ ನಾನು ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡೀನಿ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ, ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಗಿವ್ ಅ ಲೈಕ್ ಅಂಡ್ ಡೂ ಕಮೆಂಟ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಮುಂದಿನ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಂಗೆ. ಆ್ಯಂಡ್ ವಿಡಿಯೋಗೆ ಲೈಕ್ ಕೊಡ್ರಿ, ನಿಮ್ಮ ದೋಸ್ತರ ಜೋಡಿ ನಿಮ್ಮ ಸ್ನೇಹಿತರ ಜೋಡಿ ಶೇರ್ ಮಾಡಿರಿ. ಥ್ಯಾಂಕ್ ಯು.